morning, my dear students. In the previous class, we have discussed up to the derivation of what is the distance traveled in the n second. So, let us today continue the class from there. So, we have to go to the next concept. ಮುಂದಿನ ಕಾನ್ಸೆಪ್ಟ್ ಬಗ್ಗೆ ಒಂಚೂರು ನೋಡೋಣ. ಆಮೇಲೆ ಅದರ ಡೀಟೇಲ್ಸ್ನ ತಿಳಿದುಕೊಳ್ತಾ ಹೋಗೋಣ, ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. Almost today we are at the end of the chapter. Theory part end ಆಗುತ್ತೆ ಇವತ್ತು. Problems start ಮಾಡಬಹುದು ನೋಡೋಣ. So let us consider one example. ಒಂದು example ನ consider ಮಾಡ್ಕೊಂಡ್ಬಿಡೋಣ. So let us consider a man standing at the top of the building. So ಒಂದು building ನ ಮೇಲೆ ಒಬ್ಬ ಮನುಷ್ಯ ನಿಂತಿದ್ದಾನೆ ಅಂತ ಅಂದ್ಕೊಳ್ಳಿ. So if he drops a stone from there, ಅಲ್ಲಿ ಅವನು ಅಲ್ಲಿಂದ ಒಂದು ಸ್ಟೋನ್ ಕಲ್ಲನ್ನು ಎತ್ತಿ ಹಾಕ್ತಾನೆ ಮೇಲಿನಿಂದ, ಸೊ ಬಿಲ್ಡಿಂಗ್ ಟಾಪ್ ಇಂದ. ಸೊ ಲೆಟ್ ಅಸ್ ಡಿವೈಡ್ ದ ಟೈಮ್ ಇಂಟರ್ವಲ್. ನಾವೀಗ ಅಬ್ಸರ್ವ್ ಮಾಡೋಣ, ಈ ಕ್ರಿಯೆಯನ್ನು ಅಬ್ಸರ್ವ್ ಮಾಡೋಣ. ಸೊ ಹಿಯರ್ ದ ಟೈಮ್ ಈಸ್ 0 seconds and let me consider it has traveled this distance when the time is 1 second, up to 1 second. And again it travels this much of distance in this time second, and it has traveled very much distance in the time interval 3 seconds. ನೋಡಿ ಇಲ್ಲಿ ಟೈಮ್ ಇಂಟರ್ವಲ್ ಒಂದೇ. ಸೊ ಈ 1 second ಟೈಮ್ ಇಂಟರ್ವಲ್ಲಲ್ಲಿ ಇಷ್ಟು ದೂರ ಬಂದಿದೆ. ಅದೇ 2ನೇ ಸೆಕೆಂಡ್ ಟೈಮ್ ಇಂಟರ್ವಲ್ಲಲ್ಲಿ ತುಂಬ ದೂರ ಹೋಗಿದೆ. ಅದೇ 3ನೇ ಸೆಕೆಂಡ್ ಟೈಮ್ ಇಂಟರ್ವಲ್ಲಿ ಇನ್ನೂ ದೂರ ಹೋಗಿದೆ. ನಮಗೆ ಯಾಕೆ ಅಂತ ಗೊತ್ತಾಗ್ತದೆ. ಯಾಕೆ ಅಂದರೆ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ 1 second ವಿಲ್ ಬಿ ಇನ್ಕ್ರೀಸ್ಡ್ ಬೈ 9.8 m/s². ಅಂದರೆ ಪ್ರತಿಯೊಂದು ಸೆಕೆಂಡ್ಗೂ ಆ ವಸ್ತುವಿನ ಮೇಲೆ ಬೀಳತಕ್ಕಂಥ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಎಷ್ಟು? 9.8 m/s². ಆಸ್ ದ ಆಕ್ಸಲರೇಷನ್ ಇನ್ಕ್ರೀಸಸ್, ಅಂದರೆ ಈ ವಸ್ತುವಿನ ಆಕ್ಸಲರೇಷನ್ ಹೆಚ್ಚಿಗೆ ಆಗುತ್ತಾ ಹೋದ ಹಾಗೆ ಅದು ಕವರ್ ಮಾಡತಕ್ಕಂಥ ಡಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಈಕ್ವಲ್ ಟೈಮ್ ಇಂಟರ್ವಲ್ನಲ್ಲಿ ಈ ವಸ್ತು ಚಲಿಸಿರುವ ದೂರದಲ್ಲಿ ವ್ಯತ್ಯಾಸ ಇದೆ. ಓಕೆ, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಇನ್ ದ ಫಸ್ಟ್ ಸೆಕೆಂಡ್, ನೋಡಿ ಮೊದಲನೇ ಸೆಕೆಂಡ್ನಲ್ಲಿ, ಲೆಟ್ ಮಿ ಟೇಕ್ ದಿಸ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಮೊದಲನೇ ಸೆಕೆಂಡ್ನಲ್ಲಿ ವಸ್ತು 1 ಮೀಟರ್ ಚಲಿಸಿದೆ ಅನ್ನೋದು ಆದರೆ 2ನೇ ಸೆಕೆಂಡ್ನಲ್ಲಿ ಇದು 3 ಮೀಟರ್ನಷ್ಟು ಚಲಿಸಿರುತ್ತದೆ. ಇದು ಅಬ್ಸರ್ವ್ ಫ್ಯಾಕ್ಟ್. 3ನೇ ಸೆಕೆಂಡ್ನಲ್ಲಿ ಇದು 5 ಮೀಟರ್ನಷ್ಟು ಚಲಿಸಿರುತ್ತದೆ. ನಾವು ಈ ರೇಷಿಯೋಗಳನ್ನು ನೋಡ್ತಾ ಹೋದಾಗ ದಿಸ್ ರೇಷಿಯೋಸ್ ಆರ್ ದಿಸ್ ನಂಬರ್ ಸೀರೀಸ್ ಈಸ್ ಸೇಮ್ ಆಸ್ ದ ರೇಷಿಯೋ ಆಫ್ ಆಡ್ ನಂಬರ್ಸ್. ಓಕೆ, ಸ್ಟ್ಯಾಂಡ್ ಬೈ ಯೂನಿಟಿ ಅಂದರೆ 1ರಿಂದ ಪ್ರಾರಂಭವಾಗುವಂತಹ ಆಡ್ ನಂಬರ್ಗಳ ಬೆಸ ಸಂಖ್ಯೆಯ ರೂಪದಲ್ಲಿ, ಸೀರೀಸ್ಗಳ ರೂಪದಲ್ಲಿ ಈ ಒಂದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತಕ್ಕಂಥದ್ದಿದೆ ಫಾರ್ ದ ಈಕ್ವಲ್ ಟೈಮ್ ಇಂಟರ್ವಲ್. ಸೊ ಈ ರೀತಿಯಾದಂತಹ ಡಿಸ್ಟೆನ್ಸ್ ಟ್ರಾವೆಲ್ಡ್ ಫಾರ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ವೆನ್ ದ ಬಾಡಿ ಈಸ್ ಫಾಲಿಂಗ್ ಫ್ರೀಲಿ ಫ್ರಮ್ ದ ರೆಸ್ಟ್. So this theory was called or observed by Galileo and known by the name Galileo law of odd numbers. Okay, Galileo law of odd numbers. ಇದನ್ನೇ ನಾವು ಗೆಲಿಲಿಯೋ ಲಾ ಆಫ್ ಆಡ್ ನಂಬರ್ಸ್ ಅಂಥೇಳಿ ಕರಿತೀವಿ. ಹಾಗಾದರೆ ಗೆಲಿಲಿಯೋ ಲಾ ಆಫ್ ಆಡ್ ನಂಬರ್ಸ್ ಏನು ಹೇಳುತ್ತೆ ನೋಡಿ. ಇದು ಬಹಳ ಸರಳವಾಗಿದೆ. ಒಂದು ಕಲ್ಲನ್ನು ಮೇಲಿಂದ ಎಸೆದಾಗ, ನಾವು ಸಮಯವನ್ನು ಸಮಾಂತರವಾಗಿ ಹಂಚಿದಾಗ ಪ್ರತಿ ಸಮಯದಲ್ಲೂ ಅದು ಕ್ರಮಿಸುವ ದೂರವಿದೆಯಲ್ಲ, ಅದು ಆಡ್ ನಂಬರ್, ಬೆಸ ಸಂಖ್ಯೆಯ ರೀತಿಯಲ್ಲಿ ಅದೇನಾಗ್ತಾ ಹೋಗುತ್ತೆ, ವಿಂಗಡಣೆ ಆಗ್ತಾ ಹೋಗುತ್ತೆ, ವಿಸ್ತರಿಸ್ತಾ ಹೋಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಗೆಲಿಲಿಯೋ ಆಡ್ ನಂಬರ್ಸ್ ರೂಲ್ ಅಥವಾ ಲಾ ಅಂತ ಕರಿತೀವಿ.
ಅದನ್ನ ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿ. ಇಫ್ ಎ ಬಾಡಿ ಈಸ್ falling freely under the influence of gravity in equal interval of time from the rest. So that is very important. ನಾವು ಆಬ್ಜೆಕ್ಟು ರೆಸ್ಟ್ನಿಂದ ಬೀಳೋದು, ಅದು ಕಂಡೀಷನ್ ಇದೆ ಇಲ್ಲಿ. ಸೊ ಫಾರ್ ಕಂಡೀಷನ್ ನಂಬರ್ 1 ಈಸ್ the object must be fallen from the rest, and the condition number 2 is the time that we have observed here should be of equal interval. ಒಂದೇ ಇಂಟರ್ವಲ್ ಆಫ್ ಟೈಮ್ನಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ಒಂದು. ಎರಡನೇ ಕಂಡೀಷನ್ ಗೆಲಿಲಿಯೋ ಲಾಗ್ ಏನಿದೆ ಅಂದರೆ ಆಬ್ಜೆಕ್ಟು ರೆಸ್ಟಿಂದಾನೇ ಬಿದ್ದಿರಬೇಕು, ರೆಸ್ಟ್, ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ಸೊ ಇಫ್ ಎ ಆಬ್ಜೆಕ್ಟ್ is falling freely under the influence of gravity, so in equal interval of rest, in equal interval of time from rest, will be stand to one another same as the ratio of odd numbers begin with unity. ಒಂದರಿಂದ ಪ್ರಾರಂಭವಾಗುವಂತಹ ಬೆಸ ಸಂಖ್ಯೆಯ ಸರಣಿಯಂತೆ ಅವುಗಳ ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನಾಗಿರುತ್ತೆ ಇರುತ್ತೆ ಅಂತಕ್ಕಂಥದ್ದನ್ನು ಗೆಲಿಲಿಯೋ ಆಫ್ ಆಡ್ ನಂಬರ್ ಹೇಳುತ್ತೆ. ಓಕೆ, ಸೊ ಇಲ್ಲಿ ನಾನು ಅದನ್ನ ಇಂಗ್ಲೀಷ್ನಲ್ಲಿ ಬರೀತೇನೆ, ನಾನೇನು ಹೇಳಿದೆ ಅಂತ. ದ ಡಿಸ್ಟೆನ್ಸ್, ದ ಬಾಡಿ ಮೂವಿಂಗ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟಿ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ in equal interval of time from the rest is stand to one another as in the ratio, as same as the ratio of odd numbers begin with unity. Idanne nanu alli baritene. Okay, the distance traversed by a body falling freely ಅಂತ ಅಂದ್ಬಿಟ್ರೆ ಸಾಕು. ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟಿ ಬರೆಯೋ ಅವಶ್ಯಕತೆ ಇಲ್ಲ. ಫಾಲಿಂಗ್ ಫ್ರೀಲಿ ಅಂದರೆ ಆಯಿತು. ಫಾಲಿಂಗ್ ಫ್ರೀಲಿ, ಓಕೆ, ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಈಕ್ವಲ್ interval of time from rest. That is very important. From rest, stand to one another as same ratio, ಅಥವಾ stand to one another in same ratio ಅಂದರೆ ಮೀನಿಂಗ್ಫುಲ್ ಆಗುತ್ತೆ. in same ratio as the odd numbers begin with unity. Okay, this is that rule. ಈ ರೂಲ್ ಹೇಳೋದಿಷ್ಟೇ. ಒಂದು ಆಬ್ಜೆಕ್ಟ್ನ ನಾವು ಗ್ರಾವಿಟಿನಲ್ಲಿ ಅಂದರೆ ಫ್ರೀಲಿ ಫಾಲಿಂಗ್ ಗ್ರಾವಿಟಿನಲ್ಲಿ ಅಬ್ಸರ್ವ್ ಮಾಡಿದಾಗ ಡಿಸ್ಟೆನ್ಸ್ ಟ್ರಾವೆಲ್ಡ್ನ, ಸೊ ಆಬ್ಜೆಕ್ಟ್ನ ನಾವು ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಫಸ್ಟ್ ಏನು ಚಲಿಸುತ್ತೋ ಅದರ 3 ಪಟ್ಟು 2ನೇ ಸೆಕೆಂಡ್ನಲ್ಲಿ, ಅದರ 5 ಪಟ್ಟು 3ನೇ ಸೆಕೆಂಡ್ನಲ್ಲಿ, ಅದರ 7 ಪಟ್ಟು 4ನೇ ಸೆಕೆಂಡ್ನಲ್ಲಿ, ಈ ರೀತಿ ಆಡ್ ನಂಬರ್ಸ್ಗಳ ರೀತಿಯಲ್ಲಿ, ರೇಷಿಯೋಗಳ ರೀತಿಯಲ್ಲಿ ಅದರ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇರುತ್ತೆ. ಕಂಡೀಷನ್ 1 ಆಬ್ಜೆಕ್ಟ್ ರೆಸ್ಟಿಂದ ನಾವು ಅಬ್ಸರ್ವ್ ಮಾಡಬೇಕು. ಆಮೇಲೆ ಕಂಡೀಷನ್ 2 ದ ಟೈಮ್ ಮಸ್ಟ್ ಬಿ ಆಫ್ ಈಕ್ವಲ್ interval. So this is the law of Galileo law of odd numbers. Okay, so next concept ge hogona. Next concept relative velocity anta barutte. So ಆ ಕಾನ್ಸೆಪ್ಟ್ ನ ತೆಗೆದುಕೊಳ್ತೇನೆ. ರಿಲೇಟಿವ್ ವೆಲಾಸಿಟಿ ಮೇಲೆ ಬರ್ಕೊಳ್ಳೋಣ, ಜಾಗ ಬೇಕಾಗ್ತದೆ. ಸೊ ರಿಲೇಟಿವ್ ವೆಲಾಸಿಟಿ, ಸೊ ರಿಲೇಟಿವ್ ವೆಲಾಸಿಟಿ ಅಂದರೆ ಏನು? ಸೊ ಎರಡು ವಸ್ತುಗಳು
ಒಂದೇ ದಿಕ್ಕಿನಲ್ಲಿ ಚಲಿಸುವಂತಹ ಸಂದರ್ಭದಲ್ಲಿ if two objects are traveling in same direction ಅನ್ನೋದಕ್ಕಿಂತ traveling in same straight line ಅಂದರೆ ಒಳ್ಳೆಯದು. ಸೇಮ್ ಡೈರೆಕ್ಷನ್ ಅಂದರೆ ತಪ್ಪಾಗುತ್ತೆ ಇಲ್ಲಿ. traveling in same straight line, we can compare their velocity by in terms of relative velocity. ಸೊ ರಿಲೇಟಿವ್ ವೆಲಾಸಿಟಿಯ ರೂಪದಲ್ಲಿ ಸೊ ಇವುಗಳ ವೆಲಾಸಿಟಿನ ನಾವೇನು ಮಾಡ್ಬೋದು, ಕಂಪೇರ್ ಮಾಡ್ಬೋದು. ಅಲ್ಲಿಗೆ ವಾಟ್ ಈಸ್ ರಿಲೇಟಿವ್ ವೆಲಾಸಿಟಿ ಅಂಥೇಳಿ ನಿಮಗೆ ಪ್ರಶ್ನೆ ಯಾರಾದರೂ ಕೇಳಿದರೆ ಸುಲಭ ಇದೆ. ರಿಲೇಟಿವ್ ವೆಲಾಸಿಟಿ ಅಂದರೆ ಈ ಒಂದನೇ ಆಬ್ಜೆಕ್ಟ್ಗೆ ಹೋಲಿಸಿಕೊಂಡರೆ ಎರಡನೇ ಆಬ್ಜೆಕ್ಟ್ನ ವೆಲಾಸಿಟಿ ಎಷ್ಟು, ಅಥವಾ ಎರಡನೇ ಆಬ್ಜೆಕ್ಟ್ಗೆ ಹೋಲಿಸಿಕೊಂಡರೆ ಒಂದನೇ ಆಬ್ಜೆಕ್ಟಿನ ವೆಲಾಸಿಟಿ ಎಷ್ಟು ಎಂಬುದೇ ರಿಲೇಟಿವ್ ವೆಲಾಸಿಟಿ ಅರ್ಥವಾಗಿರುತ್ತದೆ. ವೆರಿ ಸಿಂಪಲ್. ರಿಲೇಟಿವ್ ವೆಲಾಸಿಟಿ ಈಸ್ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ವೆಲಾಸಿಟಿ ಆಫ್ ಅನದರ್ ಆಬ್ಜೆಕ್ಟ್ ಟ್ರಾವೆಲಿಂಗ್ ಇನ್ ಸ್ಟ್ರೇಟ್ ಲೈನ್. ಒಂದೇ ಸ್ಟ್ರೇಟ್ ಲೈನಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಎರಡು ಆಬ್ಜೆಕ್ಟ್ಗಳ ವೆಲಾಸಿಟಿಯ ಕಂಪ್ಯಾರಿಸನ್ನ ನಾವೇನಂತ ಕರಿತೀವಿ, ರಿಲೇಟಿವ್ ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ಸೊ ಈಗ ಒಂದು ಎಕ್ಸಾಂಪಲ್ಗೆ ಹೋಗೋಣ. ಎಕ್ಸಾಂಪಲ್ ನಂತರ ನಾವು ಫಾರ್ಮುಲಾಗಳನ್ನು, ಇಕ್ವೇಷನ್ಗಳನ್ನು ಬರೆದುಕೊಳ್ಳೋಣ. ಓಕೆ, ಸೊ ಲೆಟ್ ಇಸ್ ಗೋ ಟು ದ ಎಕ್ಸಾಂಪಲ್ ಫಸ್ಟ್. ಸೊ ಎರಡು ರೈಲ್ಗಳನ್ನು, ಟ್ರೈನ್ಗಳನ್ನು ಗಮನಿಸಿ. ಸೊ ಲೆಟ್ ಅಸ್ ಕನ್ಸಿಡರ್ ದ ಟ್ರೈನ್ A and the train B. So this is first case. So train A and train B both are traveling in the same direction. This is A and this is B. So with the velocity V is equals to 20 meter per second and velocity of B is 20 meter per second. ಅಂದರೆ ಎರಡು ಒಂದೇ ವೆಲಾಸಿಟಿನಲ್ಲಿ ಸಂಚರಿಸುತ್ತಿರುವ ರೈಲುಗಳು, ಒಂದೇ ದಿಕ್ಕಿನಲ್ಲಿ ಸಂಚರಿಸುತ್ತಿರುವ, ಒಂದೇ ವೆಲಾಸಿಟಿನಲ್ಲಿ ಸಂಚರಿಸುತ್ತಿರುವ ಎರಡು ರೈಲುಗಳನ್ನು ಗಮನಿಸಿ. ಹಾಗಾದರೆ ಈ ಯಾವುದೋ ಒಂದು ರೈಲಿನಲ್ಲಿ ಕುಳಿತುಕೊಂಡಿರುವ ಪ್ಯಾಸೆಂಜರ್, ಲೆಟ್ ಮೀ ಸೇ ದ ಪ್ಯಾಸೆಂಜರ್ ಇಸ್ ಸಿಟ್ಟಿಂಗ್ ಇನ್ ದ ಟ್ರೈನ್ ಎ, ಅಬ್ಸರ್ವ್ಸ್ ಅನದರ್ ಟ್ರೈನ್. ಪಕ್ಕದಲ್ಲಿರುವ ಟ್ರೈನನ್ನು ಗಮನಿಸ್ತಾನವನು. ಸೊ ಪಕ್ಕದಲ್ಲಿರುವ ಟ್ರೈನನ್ನು ಗಮನಿಸಿದಾಗ ಅವನಿಗೆ ಗೊತ್ತಾಗ್ತದೆ ತನ್ನ ಟ್ರೈನ್ಗೆ ಹೋಲಿಸಿಕೊಂಡರೆ ಪಕ್ಕದಲ್ಲಿ ಇರುವ ಟ್ರೈನ್ ಮೂವ್ ಆಗ್ತಾ ಇಲ್ಲ, ಇಟ್ ಈಸ್ ನಾಟ್ ಮೂವಿಂಗ್. ಸೊ ವಿಚ್ ಇಸ್ ಅಟ್ ರೆಸ್ಟ್ ಅಂಥೇಳಿ ಅವನಿಗೆ ಭಾಸವಾಗುತ್ತದೆ. ಏಕೆಂದರೆ ಎರಡು ರೈಲುಗಳು ಸಮನಾದ ವೆಲಾಸಿಟಿನಲ್ಲಿ ಸಂಚರಿಸುವಾಗ ಒಂದು ರೈಲಿನ ವೆಲಾಸಿಟಿ ಇನ್ನೊಂದು ರೈಲಿನ ವೆಲಾಸಿಟಿ ಹೋಲಿಸಿಕೊಂಡರೆ 0 ಆಗಿರುತ್ತದೆ. ದ್ಯಾಟ್ಸ್ ವೈ ದಟ್ passenger feels the train velocity of train B is 0 with respect to the train A. ಅಂದರೆ ಈ B ಅನ್ನುವ ಟ್ರೈನಿನ ವೆಲಾಸಿಟಿ A ಟ್ರೈನ್ಗೆ ಹೋಲಿಸಿಕೊಂಡ್ರೆ ಎಷ್ಟಿದೆ ಅಂದರೆ 0. ಸೊ ಎರಡು ಒಂದೇ ವೇಗದಲ್ಲಿ ಸಂಚರಿಸುತ್ತಿರುವವು. ಸೊ ಕೇಸ್ ನಂಬರ್ 2. ಸೊ ದಿಸ್ ಇಸ್, ಲೆಟ್ ಅಸ್ ಟೇಕ್ ಒನ್ ಟ್ರೈನ್ ಇದು. ಸೊ ಗಾಲಿ ಬರೆಯೋದು ಮರ್ತುಬಿಟ್ಟಿದ್ದೀನಿ. ಟ್ರೈನ್. ಸೊ ದಿಸ್ ಇಸ್ ದ ಟ್ರೈನ್ A and this is the train B. Okay, if the velocity of the train A is 10 meter per second and velocity of the train B is 20 meter per second. ನೋಡಿ, ಈಗ ಈ ಟ್ರೈನ್ಗಳ ವೆಲಾಸಿಟಿಗಳಲ್ಲಿ ವೇಗದಲ್ಲಿ ವ್ಯತ್ಯಾಸ ಆಗಿದೆ. ಹಾಗಾದರೆ ಇದು 10 ಮೀಟರ್ ಪರ್ ಸೆಕೆಂಡ್ನಲ್ಲಿದೆ ಎ ಟ್ರೈನ್, ಟ್ರೈನ್ ಬಿ 20 ಮೀಟರ್ ವೆಲಾಸಿಟಿನಲ್ಲಿದೆ. ಹಾಗಾದರೆ ಟ್ರೈನ್ ಬಿ ಸ್ವಲ್ಪ ಮುಂದಕ್ಕೆ ಹೋಗಿ ಪ್ರಯತ್ನ ಮಾಡುತ್ತೆ, ಮುಂದಕ್ಕೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಟ್ರೈನ್ ಏನಲ್ಲಿ ಕೂತಿರುವ ವ್ಯಕ್ತಿಗೆ ಏನನ್ಸುತ್ತೆ, ಟ್ರೈನ್ ಬಿ ಮುಂದೆ ಹೋಗ್ತಾ ಇದೆ, ನಾವು ರೆಸ್ಟ್ನಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಅಲ್ಲಿಗೆ ವಿತ್ ರೆಸ್ಪೆಕ್ಟ್ ಟು ದ ಟ್ರೈನ್ ಎ, ವಾಟ್ ಈಸ್ ದ ಟ್ರೈನ್ ಬಿ ವೆಲಾಸಿಟಿ? ಟ್ರೈನ್ ಎ ಆಲ್ರೆಡಿ 10 ಮೀಟರ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇದೆ, ಇದು 20ನಲ್ಲಿ ಹೋಗ್ತಾ ಇದೆ. ಸೊ ಇವೆರಡರಲ್ಲಿ ವ್ಯತ್ಯಾಸ ಎಷ್ಟು? 10 ಮೀಟರ್ ಪರ್ ಸೆಕೆಂಡ್ ವ್ಯತ್ಯಾಸ ಇದೆ. ಹಾಗಾದರೆ ಈ ಪ್ಯಾಸೆಂಜರ್ಗೆ ಈ ಟ್ರೈನು 10 ಮೀಟರ್ ಪರ್ ಸೆಕೆಂಡ್ನಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಸೊ ದ್ಯಾಟ್ ಈಸ್ ದ ಕಂಪ್ಯಾರಿಸನ್ ಆಫ್ ವೆಲಾಸಿಟಿ ಬಿಟ್ವೀನ್ ದ ಟೂ ಟ್ರೈನ್ಸ್ ಇನ್ ದ ಸೆಕೆಂಡ್ ಕೇಸ್. ಅರ್ಥ ಆಗ್ತಿದೆಯಾ? ಸೊ ಕೇಸ್ ನಂಬರ್ 3ಗೆ ಹೋಗೋಣ. ಕೇಸ್ ನಂಬರ್ 3. So let us consider the train A here, which is moving in this direction with velocity v is equals to 20 meter per second, and let us consider another train, so which is moving in this direction with the velocity 20 meter per second. So this is train B
and that is train A. ಈಗ ಇಲ್ಲೆಲ್ಲೋ ಕೂತಿರುವಂತಹ ಒಬ್ಬ ಇಂಡಿವಿಜುವಲ್ ಪ್ಯಾಸೆಂಜರ್ಗೆ ಏನನ್ಸುತ್ತೆ, ಅಕಾರ್ಡಿಂಗ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸಿಚುಯೇಷನ್ ದ ಟ್ರೈನ್ ಈಸ್ ಅವನು ಕೂತಿರುವಂಥ ಟ್ರೈನ್ 20 ಮೀಟ್ರಲ್ಲಿ ಹೋಗ್ತಾ ಇದೆ, 20 ಮೀಟರ್ ಪರ್ ಸೆಕೆಂಡ್ನಲ್ಲಿ ಆ ಕಡೆ ಹೋದರೆ ಈ ಟ್ರೈನ್ ಈ ಕಡೆ 20 ಮೀಟರ್ ಪರ್ ಸೆಕೆಂಡ್ನಲ್ಲಿ ಹೋಗ್ತಾ ಇದೆ. ಟೋಟಲಿ ಅವನಿಗೆ ಏನನ್ಸುತ್ತೆ, ಈ ಟ್ರೈನು 20 + 20 ಟೋಟಲಿ 40 ಮೀಟರ್ ಪರ್ ಸೆಕೆಂಡ್ನಲ್ಲಿ ಟ್ರೈನ್ ಬಿ ಹೋಗ್ತಾ ಇದೆಯೇನೋ ಅಂತ ಅವನಿಗೆ ಏನಾಗ್ತದೆ, ಇಲ್ಯೂಷನ್ ಭಾಸವಾಗುತ್ತೆ. ಸೊ ದ್ಯಾಟ್ ಈಸ್ ಹೌ ವಿ ಆರ್ ಕಂಪೇರಿಂಗ್ ದ ಟ್ರೈನ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್. ಅರ್ಥ ಆಗ್ತಿದೆಯಾ? ಎರಡು ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕಾದ್ರೆ ಈ ಒಂದು ಸ್ಥಳಕ್ಕೆ ಹೊಂದಿಕೊಂಡಂತೆ, ಅವನು ಕೂತಿರುವ ಸ್ಥಳಕ್ಕೆ ಹೊಂದಿಕೊಂಡಂತೆ ಅವನ ವೆಲಾಸಿಟಿ 20, ಎದುರುಗಡೆ ಇರುವ ಟ್ರೈನ್ನ ವೆಲಾಸಿಟಿ 20. ಟೋಟಲಿ ಎದುರುಗಡೆ ಇರೋ ಟ್ರೈನ್ ಎಷ್ಟು ಅಂದರೆ, ಪಕ್ಕದಲ್ಲಿ ಸಂಚರಿಸುವ ಟ್ರೈನ್ ಎಷ್ಟು ಸ್ಪೀಡಾಗಿ ಮೂವ್ ಆಯಿತು ಅಂದರೆ 20 + 20 40 ಮೀಟರ್ ಪರ್ ಸೆಕೆಂಡಲ್ಲಿ ಮೂವ್ ಆಯಿತು ಅಂತ ಅವನಿಗೆ ಭಾಸವಾಗುತ್ತದೆ. ಸೊ ದ್ಯಾಟ್ ಈಸ್ ಹೌ ದ ಕಂಪ್ಯಾರಿಸನ್ ಟೇಕ್ಸ್ ಪ್ಲೇಸ್ ವೆನ್ ದ ಟ್ರೈನ್ ಈಸ್ traveling opposite direction, and here when the train is traveling in the same direction with different velocity and the train is traveling the same direction with equal velocity. So ಹಾಗಾದರೆ ಈ ಎಲ್ಲ ಒಂದು ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ಗೆ ನಾವೇನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಪುಟ್ ಈಕ್ವೇಷನ್. ಹಾಗಾಗಿ ಇವುಗಳನ್ನು ಹೊಂದಿಕೊಂಡಂತೆ ಈಕ್ವೇಷನ್ಗಳನ್ನು ಬರೆಯೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ಈಕ್ವೇಷನ್ಗಳನ್ನು ಬರೆಯೋಣ. ಓಕೆ, ಲೆಟ್ ಅಸ್ ರೈಟ್ ದ ಈಕ್ವೇಷನ್ಸ್ ಫಾರ್ ರಿಲೇಟಿವ್ ವೆಲಾಸಿಟಿ. ಕೇಸ್ ನಂಬರ್ 1, ಕೇಸ್ 1ನಲ್ಲಿ ಅಂದರೆ ಸೇಮ್ ಡೈರೆಕ್ಷನಲ್ಲಿ ಇದ್ದಾಗ, ಓಕೆ, ಸೇಮ್ ಡೈರೆಕ್ಷನ್, ಎರಡು ಟ್ರೈನ್ಗಳು ಸೇಮ್ ಡೈರೆಕ್ಷನ್. ಇಫ್ VA is the velocity of first train and VB is the velocity of second train, ಅಂದರೆ ಮೊದಲನೇ ಟ್ರೈನಿನ ವೆಲಾಸಿಟಿ VA ಆಗಿರಲಿ, ಇನ್ನೊಂದು ಟ್ರೈನ್ನ ವೆಲಾಸಿಟಿ VB ಆಗಿರಲಿ, ಹಾಗಾದರೆ ವೆಲಾಸಿಟಿ ಆಫ್ B ವಿತ್ ರೆಸ್ಪೆಕ್ಟ್ ಟು A ಅಂದರೆ B ಟ್ರೈನಿನ ವೆಲಾಸಿಟಿ A ಟ್ರೈನಿಗೆ ಹೊಂದಿಕೊಂಡಂತೆ ಅಥವಾ A ಟ್ರೈನಿಗೆ ನಾವು ಗಮನಿಸಿದಂತೆ ಹೇಳೋದಾದರೆ VB ಮೈನಸ್ VA ಅಂತ ಬರ್ಕೊಳ್ತೀವಿ. ಸೊ ಅಲ್ಲಿಗೆ VB ಎಷ್ಟಿದೆ, 20 ಮೀಟರ್ ಪರ್ ಸೆಕೆಂಡ್, VA ಎಷ್ಟಿದೆ, 10 ಮೀಟರ್ ಪರ್ ಸೆಕೆಂಡ್. ಅಂದರೆ 20 minus 10 which is 10 meter per second ಆಗಿರುತ್ತೆ. ಸಿಮಿಲರ್ಲಿ ಇದು ಏನದು, ವೆಲಾಸಿಟಿ ಆಫ್ ದ ಟ್ರೈನ್ B with respect to the train A. ಟ್ರೈನ್ B ಯ ವೆಲಾಸಿಟಿ ಟ್ರೈನ್ Aಗೆ ಹೊಂದಿಕೊಂಡಂತೆ ಎಷ್ಟಿದೆ ಅಂದರೆ 10 ಮೀಟರ್ ಪರ್ ಸೆಕೆಂಡ್ ಪ್ಲಸ್ 10 ಮೀಟರ್ ಪರ್ ಸೆಕೆಂಡ್ ಇದೆ. Similarly, if you want to calculate what is the velocity of train A with respect to B, we'll write like this. Train A with respect to train B is equals to VA minus VB ಅಂತ ಬರಿತೀವಿ. ಅಲ್ಲಿಗೆ VA ನ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್, VB ನ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್. ಅಲ್ಲಿಗೆ ರಿಲೇಟಿವ್ ವೆಲಾಸಿಟಿ ಎಷ್ಟಾಗುತ್ತೆ ಅಂದರೆ -10 ಮೀಟರ್ ಪರ್ ಸೆಕೆಂಡ್. ಈ ಎಕ್ಸಾಂಪಲ್ನ ಇಟ್ಕೊಂಡು ಬರೆದಿದ್ದೀನಿ. ಸೊ ಅಲ್ಲಿಗೆ ನಿಮಗೆ ಗಮನಿಸ್ತಾ ಇದ್ದೀರಿ, ಸರ್ ಇಲ್ಲಿ +10 ಮೀಟರ್ ಪರ್ ಸೆಕೆಂಡ್ ಅಂತಿದೆ ವೆಲಾಸಿಟಿ ಆಫ್ B ವಿತ್ ರೆಸ್ಪೆಕ್ಟ್ ಟು A, ವೆಲಾಸಿಟಿ ಆಫ್ A ವಿತ್ ರೆಸ್ಪೆಕ್ಟ್ ಟು B -10 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಏನಂದ್ರೆ ಅರ್ಥ ಅಂದರೆ ನೋಡಿ, +10 ಮೀಟರ್ ಪರ್ ಸೆಕೆಂಡ್ ಅಂದರೆ ವೆಲಾಸಿಟಿ ಆಫ್ ದ B ಟ್ರೈನ್ ವಿತ್ ರೆಸ್ಪೆಕ್ಟ್ ಟು A ಟ್ರೈನ್ ಈಸ್ ಮೋರ್ ಬೈ 10 ಮೀಟರ್ ಪರ್ ಸೆಕೆಂಡ್. ಅಂದರೆ 10 ಮೀಟರ್ ಪರ್ ಸೆಕೆಂಡ್ ಜಾಸ್ತಿ ಹೋಗ್ತಾ ಇದೆ ಯಾವುದು, ಟ್ರೈನ್ B ವಿತ್ ರೆಸ್ಪೆಕ್ಟ್ ಟು A. ಇಲ್ಲಿ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ 10 ಮೀಟರ್ ಪರ್ ಸೆಕೆಂಡ್ ಕಮ್ಮಿ ಹೋಗ್ತಾ ಇದೆ ಯಾವ ಟ್ರೈನು, ಟ್ರೈನ್ A ವಿತ್ ರೆಸ್ಪೆಕ್ಟ್ ಟು B ಅನ್ನೋದು ಅದರ ತಾತ್ಪರ್ಯವಾಗಿರುತ್ತೆ. ಅಲ್ಲಿಗೆ ದಿಸ್ ಇಸ್ ಫಾರ್ ದ ಫಸ್ಟ್ ಕೇಸ್. ಆ್ಯಂಡ್ ಕೇಸ್ ನಂಬರ್ 2 ಇನ್ ದ ಅಪೋಸಿಟ್ ಡೈರೆಕ್ಷನ್. ಓಕೆ, ಸೊ ಇದನ್ನ ಕೆಲವರು ಏನಂತ ಬರೀತಾರೆ, VB ಅಂತ ಬರೆಯಲ್ಲ, VR ಅಂತ ಬರ್ಕೊಂಡ್ಬಿಡ್ತಾರೆ. ಸೊ ಬೋತ್ ಆರ್ ಸೇಮ್. ಸೊ ರಿಸಲ್ಟೆಂಟ್ ಅಥವಾ ರಿಲೇಟಿವ್ ವೆಲಾಸಿಟಿ ಅಂತನಾದರೂ ನೀವು ಸಿಂಬಲೈಸ್ ಮಾಡ್ಬೋದು. ಇಟ್ ಈಸ್ ಜಸ್ಟ್ ಅ ಸಿಂಬಲ್. ನೆಕ್ಸ್ಟ್ ಕೇಸ್ ನಂಬರ್ 2 ನೋಡೋಣ. ಕೇಸ್ 2. ಸೊ ಕೇಸ್ 2 ಲೆಟ್ ಮೀ ಸೇ ಇದು ಸೇಮ್ ಡೈರೆಕ್ಷನ್ನು, ಇದು ಅಪೋಸಿಟ್ ಡೈರೆಕ್ಷನ್ ಅಂತ ಅಂದ್ಕೊಳ್ಳೋಣ. ಅಪೋಸಿಟ್ ಡೈರೆಕ್ಷನ್ SITE ಡೈರೆಕ್ಷನ್. ಸೊ ಅಪೋಸಿಟ್ ಡೈರೆಕ್ಷನ್ ಅಂದರೆ ಇದು ನಂಬರ್ 3, ಕೇಸ್ ನಂಬರ್ 3ನಲ್ಲಿ ನಾವು ಸ್ಟಡಿ ಮಾಡಿದ ಎಕ್ಸಾಂಪಲ್ ನಂಬರ್ 3. ಎಕ್ಸಾಂಪಲ್ ನಂಬರ್ 3ನಲ್ಲಿ ಇಫ್ let us take VA is the velocity of first train and VB is the velocity of second train, and what is the velocity of train A with respect to B ಅಂದರೆ
velocity of A plus velocity of B. ಅದು 20 plus 20 that is equals to 40 meter per second ಆಗುತ್ತೆ. Okay. So here velocity of A with respect to B is same as velocity of B with respect to A. ಅಂದರೆ ಇದು ಕೂಡ ಲೆಕ್ಕ ಅಲ್ವಾ, ಹಾಗಾಗಿ ನೀವು ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಕಂಡುಹಿಡಿದ್ರು ಒಂದೇ ಆನ್ಸರ್ ಬರುತ್ತೆ, ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಕಂಡುಹಿಡಿದ್ರು ಕೂಡ 40 ಮೀಟರ್ ಪರ್ ಸೆಕೆಂಡ್ 40 ಮೀಟರ್ ಪರ್ ಸೆಕೆಂಡ್ ಇಂದ ಎಕ್ಸಾಂಪಲ್ 3 ಹೊಂದಿಕೊಂಡಂತೆ ಅಷ್ಟೇ ಬರುತ್ತೆ. ಸೊ ಎಲ್ಲ ನೀವೇನೇ ತೆಗೆದುಕೊಂಡ್ರು ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ, ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಸೇಮ್ ಬರುತ್ತೆ ಇನ್ ದ ಅಪೋಸಿಟ್ ಡೈರೆಕ್ಷನ್ ಕೇಸಸ್ನ. ಬಟ್ ಇಲ್ಲಿ ನೆಗೆಟಿವ್ ಸೈನ್ ಇರೋದ್ರಿಂದ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಇಸ್ ನಾಟ್ ಈಕ್ವಲ್ ಟು ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ವಾಟ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ರಿಲೇಟಿವ್ ವೆಲಾಸಿಟಿ. ರಿಲೇಟಿವ್ ವೆಲಾಸಿಟಿ ಇಸ್ ದ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಆಬ್ಜೆಕ್ಟ್ ಟ್ರಾವೆಲಿಂಗ್ ಇನ್ ದ ಸೇಮ್ ಸ್ಟ್ರೇಟ್ ಲೈನ್. ಅರ್ಥ ಆಗ್ತಿದೆಯಾ? ಸೊ ಇಫ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ದ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಆಬ್ಜೆಕ್ಟ್, so we are taking the difference of their velocities. Okay, ಯಾವ ವಸ್ತುವಿನ ವೆಲಾಸಿಟಿನ ಕಂಡುಹಿಡಬೇಕು, ಅದರಲ್ಲಿ ಯಾವ ವಸ್ತುವಿಗೆ ಹೊಂದಿಕೊಂಡಂತೆ ವೆಲಾಸಿಟಿ ಕಂಡುಹಿಡಬೇಕು, ಅದನ್ನು ನಾವೇನು ಮಾಡಬೇಕಾಗುತ್ತೆ, ಮೈನಸ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಹೌ ದ ವೆಲಾಸಿಟಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಇನ್ ದ ಸೇಮ್ ಡೈರೆಕ್ಷನ್. ಆಪೋಸಿಟ್ ಡೈರೆಕ್ಷನಲ್ಲಿ ಎರಡು ಕೂಡಬೇಕಾಗುತ್ತೆ. ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಆಫ್ ಬಿ ಕಂಡುಹಿಡಬೇಕಾದ್ರೆ ವೆಲಾಸಿಟಿ ಆಫ್ ಎ ಮತ್ತು ವೆಲಾಸಿಟಿ ಆಫ್ ಬಿನ ಕೂಡಿದರೆ ನಮಗೆ ರಿಲೇಟಿವ್ ವೆಲಾಸಿಟಿ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ದಟ್ ಕಾನ್ಸೆಪ್ಟ್. ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. Next concept is stopping distance and reaction time. So ಇಲ್ಲಿ ಬರೀತೀನಿ, reaction time and stopping distance. Okay, before going to the definition of reaction time and stopping distance, so let me take the example. ಒಂದು ಎಕ್ಸಾಂಪಲ್ನ ತೆಗೆದುಕೊಂಡು ಆಮೇಲೆ ಅದು ಏನು ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ನಾವು ಡೆಫಿನೇಷನ್ಗಳಿಗೆ ಹೋಗೋಣ. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಎ ಕಾರ್. ಒಂದು ಯಾವುದೋ ಒಂದು ಕಾರ್ನ ಕನ್ಸಿಡರ್ ಮಾಡೋಣ. ದಿಸ್ ಈಸ್ ದ್ಯಾಟ್ ಕಾರ್. ಸೊ ಇದೊಂದು ಕಾರ್ ಅಂತೇಳಿ ಅಂದ್ಕೊಡಿ. ಸೊ ವಿಚ್ ಈಸ್ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ. ಎಷ್ಟು ವೆಲಾಸಿಟಿನಲ್ಲಿ ಹೋಗ್ತಾ ಇದೆ ಒಂದು ಕಾರ್ ಅಂತ ಅಂದ್ಕೊಳ್ಳೋಣ. ಸಡನ್ಲಿ ಏನಾಗ್ಬಿಡುತ್ತೆ, ಒಂದು ಆಬ್ಜೆಕ್ಟ್ ಕಾಣಿಸುತ್ತೆ ರೋಡ್ನಲ್ಲಿ. ಎಂಥದೋ ಒಂದು ಆಬ್ಜೆಕ್ಟ್ ಅಡ್ಡ ಕಾಣಿಸುತ್ತೆ. ಸೊ ಏನು ಮಾಡ್ತಾನೆ, ಡ್ರೈವರ್ ಈಸ್ ಜಸ್ಟ್ ಅಬ್ಸರ್ವಿಂಗ್ ದ ಆಬ್ಜೆಕ್ಟ್ ಸಡನ್ಲಿ. ಸೊ ಹಿ ಅಬ್ಸರ್ವ್ಸ್, ಹಿ ಥಿಂಕ್ಸ್ ಆ್ಯಂಡ್ ಹಿ ಆ್ಯಕ್ಟ್. ಅಂದರೆ ಇಲ್ಲಿಗೆ ಇಷ್ಟು ದೂರ ಬರೋವರೆಗೂ, ಅಂದರೆ ಅವನಿಗೆ ಆ ವಸ್ತು ಇಲ್ಲಿ ಈ ಟೈಮ್ನಲ್ಲಿ ಕಾಣುತ್ತೆ. ಬಟ್ ಅವನು ಅದನ್ನು ಅಬ್ಸರ್ವ್ ಮಾಡಿ ಡಿಸೈಡ್ ಮಾಡಿ ಬ್ರೇಕ್ ಹಾಕುವಷ್ಟರಲ್ಲಿ ಇಷ್ಟು ಸಮಯ ಕಳೆದೋಗುತ್ತೆ. ಸೊ ಇಷ್ಟು ಸಮಯನ ನಾವೇನಂತ ಕರಿತೀವಿ, ರಿಯಾಕ್ಷನ್ ಟೈಮ್ ಅಂತ ಕರಿತೀವಿ. ಸೊ ದಿಸ್ ಈಸ್ ರಿಯಾಕ್ಷನ್ ಟೈಮ್. ಸೊ ಈ ರಿಯಾಕ್ಷನ್ ಟೈಮ್ ಆದ ನಂತರ, ಅಂದರೆ ರಿಯಾಕ್ಷನ್ ಟೈಮ್ ಬೇಕಾಗುತ್ತೆ, ಅಂದರೆ ಇಷ್ಟು ಟೈಮ್ ಬೇಕಾಗುತ್ತೆ ಅವನಿಗೆ ಈ ಬ್ರೇಕ್ನ ಅಪ್ಲೈ ಮಾಡಲಿಕ್ಕೆ. ಆಫ್ಟರ್ ದ ಅಪ್ಲಿಕೇಶನ್ ಆಫ್ ಬ್ರೇಕ್, ದ ಆಬ್ಜೆಕ್ಟ್, ದ ಕಾರ್ ವಿಲ್ ಮೂವ್ಸ್ ಟು ದಿಸ್ ಡಿಸ್ಟೆನ್ಸ್. ಆ್ಯಂಡ್ ಈ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ, ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸ್ಟಾಪಿಂಗ್ ಡಿಸ್ಟೆನ್ಸ್. ಸೊ ಅಲ್ಲಿಗೆ ವಾಟ್ ಈಸ್ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ, ಸೊ ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ವಿಚ್ ಈಸ್ ಮೂವಿಂಗ್ ಆಫ್ಟರ್ ದ ಅಪ್ಲಿಕೇಶನ್ ಆಫ್ ಬ್ರೇಕ್. ಬ್ರೇಕ್ನ ಅಪ್ಲೈ ಮಾಡಿದ ನಂತರ ಒಂದು ವಸ್ತು ಎಷ್ಟು ದೂರ ಕ್ರಮಿಸಿದೆ ಸ್ಟಾಪ್ ಆಗುವ ಮುನ್ನ, ಸೊ ಅದನ್ನು ನಾವೇನಂತ ಕರಿತೀವಿ, ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತೇಳಿ ಕರಿತೀವಿ. ಫಸ್ಟ್ ಸ್ಟಾಪಿಂಗ್ ಡಿಸ್ಟೆನ್ಸ್ ಬಗ್ಗೆ ಕಲಿಯೋಣ, ಆಮೇಲೆ ರಿಯಾಕ್ಷನ್ ಟೈಮ್ ಬಗ್ಗೆ ನೋಡೋಣ. ಓಕೆ, ಸ್ಟಾಪಿಂಗ್ ಡಿಸ್ಟೆನ್ಸ್.
ಸಿ ಸ್ಟಾಪಿಂಗ್ ಡಿಸ್ಟೆನ್ಸ್ ನಾನು ನಿಮಗೆ ಡೆಫಿನೇಷನ್ ಹೇಳ್ತಾ ಇದ್ದೀನಿ ಏನಂತ. ಸ್ಟಾಪಿಂಗ್ ಡಿಸ್ಟೆನ್ಸ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎನ್ ಆಬ್ಜೆಕ್ಟ್ ಬಿಫೋರ್ ಕಮಿಂಗ್ ಟು ರೆಸ್ಟ್ ಆಫ್ಟರ್ ದ ಅಪ್ಲಿಕೇಶನ್ ಆಫ್ ಬ್ರೇಕ್. ಇಲ್ಲಿಂದ ಬ್ರೇಕ್ ಅಪ್ಲೈ ಆಗಿದೆ, ಬ್ರೇಕ್ ಅಪ್ಲೈ ಆದಮೇಲೆ ಇಲ್ಲಿಂದ ಇಷ್ಟು ಸಂಚರಿಸಿ ಇದು ನಿಂತಿದೆ ಕಾರ್. ಸೊ ಇಲ್ಲಿಂದ ಇಲ್ಲಿ ಬ್ರೇಕ್ ಅಪ್ಲೈ ಮಾಡಿದಾನೆ ಡ್ರೈವರು, ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಕಾರ್. ಸೊ ಈ ಡಿಸ್ಟೆನ್ಸ್ನ ನಾವು ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಅದನ್ನ ಇಂಗ್ಲೀಷ್ನಲ್ಲಿ ಬರೆಯೋದಾದರೆ ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ by an object before coming to rest after the application of brakes. ಸೊ ಇದನ್ನು ನಾವೇನಂತ ಕರಿತೀವಿ, ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಇನಿಷಿಯಲ್ ವೆಲಾಸಿಟಿ ಆಫ್ ದ ವೆಹಿಕಲ್. ಅಂದರೆ ಬ್ರೇಕ್ ಅಪ್ಲೈ ಮಾಡುವಾಗ ಆ ಕಾರ್ ಎಷ್ಟು ಜೋರಾಗಿ ಸಂಚರಿಸ್ತಾ ಇತ್ತು ಅನ್ನೋದ್ರ ಮೇಲೆ ಅದು ನಿಲ್ಲುವಂತಹ ದೂರ ಇದೆಯಲ್ಲ, ಸೊ ಅದು ನಿರ್ಧಾರವಾಗುತ್ತೆ. ತುಂಬ ಜೋರಾಗಿ ಬರ್ತಾ ಇದೆ ಒಂದು ಕಾರು ಅಂದರೆ ನಿಲ್ಲುವ ದೂರ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ನಿಧಾನಕ್ಕೆ ಬರ್ತಾ ಇತ್ತು ಕಾರ್ ಅಂದರೆ ಅದನ್ನು ಬ್ರೇಕ್ ಅಪ್ಲೈ ಮಾಡಿದ ಮೇಲೆ ಸ್ವಲ್ಪ ದೂರ ಅಷ್ಟೇ ಸಂಚರಿಸುತ್ತೆ. ಸೊ ಹಾಗಾಗಿ ನಿಲ್ಲುವ ದೂರ ಅಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಇದೆಯಲ್ಲ, ಸೊ ಅದು ಫ್ಯಾಕ್ಟರ್ ನಂಬರ್ 1 ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಸೊ ಫ್ಯಾಕ್ಟರ್ ನಂಬರ್ 1 ಈಸ್ ಇನಿಷಿಯಲ್ velocity. Okay, so factor number 2, so initial velocity ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟೇ ಇರಲಿ ಆ ಕಾರಿಗೆ ಬ್ರೇಕ್ ಇರಬೇಕು ಫಸ್ಟು. ಸೊ ಬ್ರೇಕ್ನ ಕೆಪಾಸಿಟಿ ಇಂಪಾರ್ಟೆಂಟ್. ಸೊ ಆ ಕಾರಿಗೆ ಬ್ರೇಕ್ ಕೆಪಾಸಿಟಿ ಎಷ್ಟಿದೆ ಅಥವಾ ಡಿಆಕ್ಸಲರೇಷನ್ ಅಂತ ಕರಿತೀವಿ. ಡಿಆಕ್ಸಲರೇಷನ್ ಕೆಪಾಸಿಟಿ ಆಫ್ ದ ಕಾರ್ ಎಷ್ಟಿದೆ ಅನ್ನೋದ್ರ ಮೇಲೂ ಕೂಡ ನಿಲ್ಲುವ ದೂರ ಅಂತಕ್ಕಂಥದ್ದು ನಿರ್ಧಾರವಾಗುತ್ತೆ. ನಿಲ್ಲುವ ದೂರ ಒಂದು ಇನಿಷಿಯಲ್ ವೆಲಾಸಿಟಿ ಮೇಲೆ ನಿರ್ಧಾರವಾದರೆ, ಎರಡನೇದು ದ ಅಪ್ಲಿಕೇಶನ್ ಅಂದ್ ಮೀನ್ಸ್ ದ ಕೆಪಾಸಿಟಿ ಆಫ್ ಬ್ರೇಕಿಂಗ್ ಕೆಪಾಸಿಟಿ ಮೇಲೂ ಡಿಪೆಂಡ್ ಆಗಿರುತ್ತೆ. ಬ್ರೇಕ್ ತುಂಬ ಚೆನ್ನಾಗಿದೆ ಅಂದರೆ ಸ್ವಲ್ಪ ABS ಬ್ರೇಕ್ಗಳಲ್ಲಿ ನೋಡಿರ್ತೀರಿ ನೀವು. ಈಗ ಕಾರ್ಗಳಲ್ಲಿ ABS ಬಂದಿದೆ, ABS ಸ್ವಲ್ಪ ದೂರ ಹೋದ ತಕ್ಷಣ ನಿಂತ್ಬಿಡ್ತವೆ. ಇನ್ನು ಹಳೆಯ ಕಾಲದ ಬ್ರೇಕ್ ಸಿಸ್ಟಮ್ ಇನ್ನು ಸ್ವಲ್ಪ ಜಾಸ್ತಿ ದೂರವನ್ನು ತೆಗೆದುಕೊಳ್ತವೆ. ಹಾಗಾಗಿ ಸ್ಟಾಪಿಂಗ್ ಡಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಇನಿಷಿಯಲ್ ವೆಲಾಸಿಟಿ ಆ್ಯಂಡ್ ಬ್ರೇಕಿಂಗ್ ಕೆಪಾಸಿಟಿ ಆಫ್ ದ ವೆಹಿಕಲ್. ಸೊ ಎರಡು ವಸ್ತುಗಳ ಮೇಲೆ ನಮಗೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ಗೆ ಒಂದು ಈಕ್ವೇಷನ್ ಬರೀಬೇಕಾಗುತ್ತೆ. ವಿ ಹ್ಯಾವ್ ಟು ರೈಟ್ ದ ಈಕ್ವೇಷನ್ ಫಾರ್ ದ ಸ್ಟಾಪಿಂಗ್ ಡಿಸ್ಟೆನ್ಸ್. ಸೊ ವಾಟ್ ಈಸ್ ದ್ಯಾಟ್ ಈಕ್ವೇಷನ್ ಅಂತ ಕೇಳಿದ್ರೆ ನಿಮಗೆ ಗೊತ್ತಿದೆ. ಈಕ್ವೇಷನ್ ಆಫ್ ಮೋಷನ್ನ ತೆಗೆದುಕೊಳ್ತೇನೆ ನಾನು. x is equals to v0 t plus half at square ಅಂತೇಳಿ ಇದನ್ನು ತೆಗೆದುಕೊಂಡು, ಇದು ಬೇಡ, ಇನ್ನೊಂದು ಈಕ್ವೇಷನ್ ತೊಗೊಳ್ಳೋಣ. ಇದಕ್ಕಿಂತ ಬೆಟರ್ ಅಂದರೆ ನಮಗೆ ಇಲ್ಲಿ ಟೈಮ್ ಎಲ್ಲ ಕಾನ್ಸೆಪ್ಟ್ ಬೇಕಾಗುತ್ತೆ, ಟೈಮ್ ಬೇಡ ನಮಗೆ ಇಲ್ಲಿ. ಸೊ ಈ ಥರ ಈಕ್ವೇಷನ್ ತೊಗೊಳ್ಳೋಣ. v square is equals to v0 square plus 2ax ಅಂತೇಳಿ ತೆಗೆದುಕೊಳ್ಳೋಣ. So we know that what is the final velocity? Final velocity is equals to 0, v0 square plus 2ax. So ಅಲ್ಲಿಗೆ ನಮಗೆ x ಬೇಕಾಗಿದೆ. x is equals to minus v0 square divided by 2 into a. So this is the equation for the stopping distance. Stopping distance ಗೆ ನಮಗೆ ಏನಾದರೂ equation ಕೇಳಿದ್ರೆ, so x is equals to minus v0 square divided by 2a is that equation for stopping distance. ಅದೇ ಥರ ನಿಮಗೆ ರಿಯಾಕ್ಷನ್ ಟೈಮ್ ಅಂಥೇಳಿ ಒಂದು ಕಾನ್ಸೆಪ್ಟ್ ಇದೆ, ಇಲ್ಲಿದೆ ನೋಡಿ. ರಿಯಾಕ್ಷನ್ ಟೈಮ್ ಅಂದರೆ ಇಲ್ಲೇನಾಗುತ್ತೆ, ವಾಟ್ ಈಸ್ ರಿಯಾಕ್ಷನ್ ಟೈಮ್ ನಾವೇನು ಎಕ್ಸ್ಪ್ಲೈನ್ ಮಾಡುವಾಗ ನೋಡಿ, ಕಾರ್ನ ಓಡಿಸುವಂಥ ಡ್ರೈವರ್ಗೆ ಇದು ಗೊತ್ತಿರಲ್ಲ ಅಲ್ಲಿ ಆಬ್ಸ್ಟೆಕಲ್ ಇದೆ ಅಂತ. ಸಡನ್ನಾಗಿ ಆಬ್ಸ್ಟೆಕಲ್ ನೋಡ್ತಾನೆ. ಸಡನ್ನಾಗಿ ನೋಡಿದ ತಕ್ಷಣ ಬ್ರೇಕ್ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನಾವು ಸಡನ್ನಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ನೋಡಿದ ಮೇಲೆ ಸ್ವಲ್ಪ ಥಿಂಕ್ ಮಾಡಿ ನಾವೇನು ಮಾಡಬೇಕಾಗತ್ತೆ, ಬ್ರೇಕ್ನ ಅಪ್ಲೈ ಮಾಡಬೇಕಾಗತ್ತೆ. ನೋಡಿದ ತಕ್ಷಣ ಬ್ರೇಕ್ ಅಪ್ಲೈ ಯಾರೂ ಮಾಡಲ್ಲ. ಸೊ ವಿ ವಿಲ್ ಅಬ್ಸರ್ವ್ ಫಸ್ಟ್. ನಾವು ಸ್ವಲ್ಪ ನೋಡ್ತೇವೆ, ಓ
ಆಬ್ಸ್ಟೆಕಲ್ ಇದೆ, ವಿ ಥಿಂಕ್ ಏನು ಮಾಡ್ಬೋದು, ಕಾರ್ನ ಈ ಕಡೆ ಟರ್ನ್ ಮಾಡ್ಬೋದಾ. ಸೊ ಆ್ಯಂಡ್ ವಿ ಆ್ಯಕ್ಟ್, ಈ ಕಡೆ ಟರ್ನ್ ಮಾಡ್ಬೋದು ಅಂದರೆ ಈ ಕಡೆ ಟರ್ನ್ ಮಾಡಿ ಬ್ರೇಕ್ನ ಅಪ್ಲೈ ಮಾಡ್ತೀವಿ. ಅಥವಾ ಇಲ್ಲ ಸ್ಟ್ರೈಟಾಗಿ ಹೋಗಿ ನಿಲ್ಲಿಸಲೇಬೇಕಾಗತ್ತಾ ಅಂತ ಯೋಚನೆ ಮಾಡ್ತೇವೆ. ಸೊ ಆವಾಗ ಸ್ಟ್ರೈಟಾಗಿ ಹೋಗಿ ನಿಲ್ಲಿಸೋದಕ್ಕೆ ಏನು ಬೇಕು ಥಿಂಕ್ ಮಾಡ್ತೀವಿ ಮತ್ತು ವಿಲ್ ಅಪ್ಲೈ ದ ಬ್ರೇಕ್. ಸೊ ಅಲ್ಲಿಗೆ ಆ ಸಿಚುಯೇಷನ್ ಮೇಲೆ ಆ ರಿಯಾಕ್ಷನ್ ಟೈಮ್ ಅಂತಕ್ಕಂತಹದ್ದು ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಇಫ್ ಯು ವಾಂಟ್ ಟು ಸಿ ಓನ್ಲಿ ಒನ್ ಆಬ್ಜೆಕ್ಟ್ ಆ್ಯಂಡ್ ವಿ ಹ್ಯಾವ್ ಟು ಆ್ಯಕ್ಟ್ ಫಾರ್ ದ್ಯಾಟ್ ಮೀನ್ಸ್ ವಿಲ್ ಸಡನ್ಲಿ ಅಬ್ಸರ್ವ್, ವಿಲ್ ಥಿಂಕ್ ಆ್ಯಂಡ್ ಆ್ಯಕ್ಟ್. If we want to see 2 or more objects and 2 or more obstacles there, to act means we'll observe, we'll think and we'll act. Okay, so ಅಲ್ಲಿಗೆ ಸಿಚುಯೇಷನ್ ಮೇಲೆ ರಿಯಾಕ್ಷನ್ ಟೈಮ್ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ಒಂದು. ಎರಡನೇದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬೊಬ್ಬ ವ್ಯಕ್ತಿಯ ಅದು ಒಂದು ಇಂಡಿವಿಜುವಾಲಿಟಿ, ಅವನ ಇಂಡಿವಿಜುವಾಲಿಟಿ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಸೊ ಬೇಗ ಥಿಂಕ್ ಮಾಡ್ತಾರೆ, ಬೇಗ ಝೂಮ್ ಮಾಡಿ ಬೇಗ ಥಿಂಕ್ ಮಾಡಿ ಬೇಗ ಆ್ಯಕ್ಟ್ ಮಾಡಿಬಿಡ್ತಾರೆ. ಸೊ ಅಲ್ಲಿಗೆ ರಿಯಾಕ್ಷನ್ ಟೈಮ್ ತುಂಬ ಕಮ್ಮಿ ಆಗುತ್ತೆ. ಸೊ ಕೆಲವರು ಸ್ವಲ್ಪ ನಿಧಾನ, ಓಕೆ, ನಿಧಾನ ಅಂದರೆ ಒಬ್ಸರ್ವ್ ಮಾಡು, ಅಲ್ಲಿ ಏನೋ ಇದೆ, ಓಕೆ ಈಗೇನು ಮಾಡಬೇಕು, ಬ್ರೇಕ್ ಅಪ್ಲೈ ಮಾಡಬೇಕು, ಹೆಂಗೆ ಅಪ್ಲೈ ಮಾಡೋಣ, ಅಪ್ಲೈ ಮಾಡ್ತಾರೆ, ಲಾಸ್ಟಿಗೆ ಕೊನೆಗೆ ಆ್ಯಕ್ಟ್ ಮಾಡ್ತಾರೆ. ಸೊ ಆ್ಯಕ್ಟಿವ್ನೆಸ್ ಆ್ಯಂಡ್ ಇನ್ಆ್ಯಕ್ಟಿವ್ನೆಸ್ ಆಫ್ ದ ಪರ್ಸನ್ ಮೀನ್ಸ್ ಇಂಡಿವಿಜುವಲ್ ಫ್ಯಾಕ್ಟರ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಇನ್ನೊಂದು ಸಿಚುಯೇಷನ್ ಮೇಲೂ ಡಿಪೆಂಡ್ ಆಗಿರುತ್ತೆ ರಿಯಾಕ್ಷನ್ ಟೈಮ್. ಹಾಗಾದರೆ ರಿಯಾಕ್ಷನ್ ಟೈಮ್ ಅಂದ್ರೇನು? ಇಟ್ ಈಸ್ ದ ಟೈಮ್ ರಿಕ್ವೈರ್ಡ್ ಫಾರ್ ಆ್ಯನ್ ಇಂಡಿವಿಜುವಲ್ ಟು ಅಬ್ಸರ್ವ್ ಆ್ಯಂಡ್ ಟು ಥಿಂಕ್ ಆ್ಯಂಡ್ ಟು ಆ್ಯಕ್ಟ್. ಓಕೆ, ಸೊ ಅದನ್ನ ಬರೆಯೋಣ. ರಿಯಾಕ್ಷನ್ ಟೈಮ್ is the time, it is the time to observe ಮಾಡೋದು ಫಸ್ಟು, ಟು ಥಿಂಕ್ and to act in a particular situation. The particular situation ನಲ್ಲಿ ಸೊ ಅಬ್ಸರ್ವ್ ಮಾಡಿ ಥಿಂಕ್ ಮಾಡಿ ಆ್ಯಕ್ಟ್ ಮಾಡುವಂತಹ ಒಂದು ಟೈಮ್ನ ನಾವೇನಂತ ಕರಿತೀವಿ, ರಿಯಾಕ್ಷನ್ ಟೈಮ್ ಅಂತ ಕರಿತೀವಿ. ಇನ್ ದಿಸ್ ಈ ಕೈನಮ್ಯಾಟಿಕ್ಸ್ನಲ್ಲಿ ನಾವು ಸ್ಟಡಿ ಮಾಡಬೇಕು. ರಿಯಾಕ್ಷನ್ ಟೈಮ್ ಅಂದರೆ ಸೊ ಇವನು ಅಬ್ಸರ್ವ್ ಮಾಡಿ ಅಬ್ಸ್ಟೆಕಲ್ನ ಬ್ರೇಕ್ನ ಅಪ್ಲೈ ಮಾಡುವ ಟೈಮನ್ನು ರಿಯಾಕ್ಷನ್ ಟೈಮ್ ಅಂಥೇಳಿ ನಾವು ಏನು ಮಾಡ್ತೀವಿ ಕರಿತೇವೆ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ನಲ್ಲಿ ನೀವು ರಿಯಾಕ್ಷನ್ ಟೈಮ್ ಅಂದರೆ ಫಾರ್ ಎಕ್ಸಾಂಪಲ್ ವಿಕೆಟ್ ಕೀಪರ್ ಅಂದರೆ ಸೊ ಇಫ್ ದ ಬಾಲ್ ನಿಕ್ಸ್ ದ ಬ್ಯಾಟ್, ವಿಕೆಟ್ ಕೀಪರ್ ಸಡನ್ಲಿ ಹ್ಯಾಸ್ ಟು ಕ್ಯಾಚ್ ದ ಬಾಲ್. ರಿಯಾಕ್ಷನ್ ಟೈಮ್ ತುಂಬ ಕಡಿಮೆ ಇರುತ್ತೆ. ಸೊ ಅದೇ ರೀತಿ ಬೌಂಡ್ರಿನಲ್ಲಿ ನಿಂತಿರ್ತಕ್ಕಂಥ ಒಬ್ಬ ಪ್ಲೇಯರ್ ಕ್ಯಾಚ್ ಹಿಡಿಯೋದಕ್ಕೆ ರಿಯಾಕ್ಷನ್ ಟೈಮ್ ತುಂಬ ಜಾಸ್ತಿ ಇರುತ್ತೆ. ಅವನು ಬಾಲ್ನ ಬ್ಯಾಟಿಂದ ಹೊಡೆದು ಅದು ಬೌಂಡ್ರಿಗೆ ಹೋಗಿ ಅವನು ಹಿಡಿಯೋದಕ್ಕೆ ರಿಯಾಕ್ಷನ್ ಟೈಮ್ ತುಂಬ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಈಸ್ ದ ಟೈಮ್ ಟು ಅಬ್ಸರ್ವ್, ಟು ಥಿಂಕ್ ಆ್ಯಂಡ್ ಟು ಆ್ಯಕ್ಟ್. ಸೊ ದಿಸ್ ಈಸ್ ಆಲ್ಸೋ ಟೈಮ್ ಟು ಅಬ್ಸರ್ವ್, ಟು ಥಿಂಕ್ ಆ್ಯಂಡ್ ಟು ಆ್ಯಕ್ಟ್. ಸೊ ದ್ಯಾಟ್ ಈಸ್ ವಾಟ್ the reaction time is all about. It depends upon two factors. One is situation and another one is individual. So it is different for different individual ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ರಿಯಾಕ್ಷನ್ ಟೈಮ್ಗೆ ಒಂದು ಇಕ್ವೇಷನ್ ಇದೆ. ಸೊ ಆ ಇಕ್ವೇಷನ್ನ ಬರೆಯೋದಾದರೆ ನಾವು ಇಲ್ಲಿ ಬರೆಯೋಣ. So t is equals to square root of 2y divided by g. So this is the equation for reaction time for a freely falling object. And the object freely fall ಆಗ್ತಾ ಇದೆ ಅಂದರೆ ಸೊ ಆಬ್ಜೆಕ್ಟ್ನ ರಿಯಾಕ್ಷನ್ ಟೈಮ್ ನಾವು ಕಂಡುಹಿಡಿಯೋದಾದರೆ ಸೊ ಈಕ್ವೇಷನಲ್ಲಿ ಕಂಡುಹಿಡಿಯೋದು t is equals to 2y divided by g, square root of 2y divided by g. ಫಾರ್ ಎಕ್ಸಾಂಪಲ್ ಇದು ಇಂಡಿವಿಜುವಲ್ನ ರಿಯಾಕ್ಷನ್ ಟೈಮ್. ಒಬ್ಬ ವ್ಯಕ್ತಿಯ ರಿಯಾಕ್ಷನ್ ಟೈಮ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಫ್ರೀಲಿ ಫಾಲಿಂಗ್ ಆಬ್ಜೆಕ್ಟ್ಗೆ ಸೊ ಈ ಫಾರ್ಮ್ನ ಉಪಯೋಗಿಸ್ತೇವೆ. ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಯಾವುದು ವಸ್ತು ಸಿಗ್ತಾಯಿಲ್ಲ, ಓಕೆ, ಈ ಆಬ್ಜೆಕ್ಟ್ನೇ ತೊಗೊಳ್ಳಿ. ಈ ಆಬ್ಜೆಕ್ಟನ್ನು ನೀವು ಮೇಲಿಂದ ಒಬ್ಬ ಇಂಡಿವಿಜುವಲ್ ನೀವು ಡ್ರಾಪ್ ಮಾಡಿ, ಓಕೆ, ಫ್ರಮ್ ರೆಸ್ಟ್, ಇನ್ನೊಬ್ಬ ಇಂಡಿವಿಜುವಲ್ಗೆ ಅದನ್ನ ಕ್ಯಾಚ್ ಮಾಡೋದಕ್ಕೆ ಹೇಳಿ. ಓಕೆ, ಸೊ ಅವನು ಎಲ್ಲಿ ಕ್ಯಾಚ್ ಮಾಡ್ತಾನೆ ಫ್ರಮ್ ದ ಡಿಸ್ಟೆನ್ಸ್, ಇಲ್ಲಿಂದ ಎಲ್ಲಿ ಕ್ಯಾಚ್ ಮಾಡ್ತಾನೆ ಅನ್ನೋದನ್ನು ನೀವು y ಅಂತ ತೆಗೆದುಕೊಂಡ್ರೆ ಡಿಸ್ಟೆನ್ಸ್ನ. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಡ್ರಾಪ್
this object here, he has catched that somewhere there after 10 centimeter from the ರೆಸ್ಪೆಕ್ಟೆಡ್ ಪ್ಲೇಸ್ ಎಲ್ಲಿ ಅವನು ಕ್ಯಾಚ್ ಮಾಡಬೇಕಾಗಿತ್ತೋ ಅಲ್ಲಿಂದ ಒಂದು 10 ಸೆಂಟಿಮೀಟರ್ ಕೆಳಗಡೆ ಆ ಆಬ್ಜೆಕ್ಟನ್ನು ಅವನು ಕ್ಯಾಚ್ ಮಾಡಿದ ಅಂದರೆ 10 ಸೆಂಟಿಮೀಟರ್ ಇಸ್ ದ ಆಕ್ಸಿಸ್ ವೈ ಆಕ್ಸಿಸ್, ದಟ್ ಈಸ್ ವೈ ಹೈಟ್, ಡಿವೈಡೆಡ್ ಬೈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ. ಓಕೆ, ಆ ವ್ಯಕ್ತಿಯ ರಿಯಾಕ್ಷನ್ ಟೈಮ್ ಎಷ್ಟು ಅಂತ ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಸೇ ವೈ ಇಸ್ ಈಕ್ವಲ್ಸ್ ಟು 20 ಅನ್ಕೊಳ್ಳೋಣ, 10 ಬೇಡ, 20 ಸೆಂಟಿಮೀಟರ್ ಅವನೇನು ಮಾಡಿದಾನೆ, 20 ಸೆಂಟಿಮೀಟರ್ನ ಅಷ್ಟು ಕೆಳಗಡೆ ಅವನೇನು ಮಾಡಿದಾನೆ, ಆ ಆಬ್ಜೆಕ್ಟ್ನ ಕ್ಯಾಚ್ ಮಾಡಿದ್ದಾನೆ. 20 ಸೆಂಟಿಮೀಟರ್ ಮೇಲೆ ಹಿಡಿಬೇಕಾಗಿತ್ತು ಅವನ ಆಬ್ಜೆಕ್ಟ್ನ, ಬಟ್ ಅವನೇನು ಮಾಡಿದ್ದಾನೆ, 20 ಸೆಂಟಿಮೀಟರ್ ಡಿಲೇ ಮಾಡಿದ್ದಾನೆ. ಸೊ ದಟ್ ಈಸ್ 20 ಸೆಂಟಿಮೀಟರ್, ವೈ ಇಸ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್. ಆ್ಯಂಡ್ ಜಿ ನಮಗೆ ಗೊತ್ತಿದೆ, ಲೇಟೆಸ್ಟ್ ಟೇಕ್ 10 ಅಂತ ತೊಗೊಂಬಿಡೋಣ, ಇಲ್ಲಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಓಕೆ, 20 ಸೆಂಟಿಮೀಟರ್ ಬೇಡ, 20 ಮೀಟರ್ ಅಂತ ಹಾಕೋಣ, ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳ್ಳೋಣ ಇಲ್ಲಿ. ಸೊ 2 ಇಂಟು 20 ಅಂದರೆ 22 ಇಸ್ 400. ಸೊ 400 ಡಿವೈಡೆಡ್ ಬೈ 10 ಅಂತ ಅಂದ್ಕೊಳ್ಳೋಣ, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಅಲ್ಲಿಗೆ ಎಷ್ಟಾಗುತ್ತೆ, ವಾಟ್ ಈಸ್ 22 ಇಸ್ 40 ಅಲ್ವಾ, 40. ಸೊ ಅಲ್ಲಿಗೆ 0 ಗೆಟ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಆಫ್ 4 ಅಂದರೆ t ಇಸ್ ಈಕ್ವಲ್ಸ್ ಟು 2 ಸೆಕೆಂಡ್. ಹಾಗಾದರೆ ಆ ವ್ಯಕ್ತಿಯ ರಿಯಾಕ್ಷನ್ ಟೈಮ್ ಇಲ್ಲಿ ಎಷ್ಟಿದೆ ಅಂದರೆ ಆ ಒಂದು ಸಂದರ್ಭದಲ್ಲಿ 2 ಸೆಕೆಂಡ್ ಇದೆ ಅಂತ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ರಿಯಾಕ್ಷನ್ ಟೈಮ್. ಇದನ್ನು ನಾವು ಪ್ರಿಫರಬ್ಲಿ ಸ್ಕೇಲ್ ಇದ್ದರೆ ಒಳ್ಳೆಯದು. ಈ ಆಬ್ಜೆಕ್ಟ್ ಇದ್ದರೆ ನಮಗೆ ಸರಿಯಾಗಿ ಆ ಒಂದು ಎಲ್ಲಿ ಹಿಡ್ಕೊಂಡ ಆ ಒಂದು ಆಬ್ಜೆಕ್ಟ್ನ ಅಂತ ಕಂಡುಹಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸ್ಕೇಲ್ ಇದ್ದರೆ ಆ ಸ್ಕೇಲ್ನ ಎಲ್ಲಿ ಹಿಡ್ಕೊಳ್ತಾನೆ ಅಂತ ನೋಡಿದಾಗ, ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಕ್ಯಾಚ್ ದ ಸ್ಕೇಲ್ 20 ಸೆಂಟಿಮೀಟರ್ ಅಥವಾ 10 ಸೆಂಟಿಮೀಟರ್ ಫ್ರಮ್ 0 ಅಂದರೆ, ಸೊ 10 ಸೆಂಟಿಮೀಟರ್ ಈಸ್ ಟೇಕನ್ ಆ್ಯಸ್ ವೈ ಆಕ್ಸಿಸ್. ಸೊ ಆವಾಗ ನೀವೇನು ಮಾಡಿ ಬರಿಬೋದು, ಈಸಿಯಾಗಿದ್ದನ್ನ ಬರಿಬೋದು. ಸೊ ಇದನ್ನು ಹೆಂಗೆ ಬರೆದ್ರಿ ಸರ್ ಅಂದರೆ, ಬೈ ದ ಈಕ್ವೇಷನ್ ಆಫ್ ಮೋಷನ್. ಯಾವ ಈಕ್ವೇಷನ್ ತೊಗೊಂಡಿರಿ ಅಂದರೆ ಇಲ್ಲಿ ಬರೀತೀನಿ, ಈಕ್ವೇಷನ್ ಅದು ಇಲ್ಲಿ ಬರೀತೀನಿ ನೋಡಿ, ಯಾವ ಈಕ್ವೇಷನ್ ಅಂದರೆ ಈ ಈಕ್ವೇಷನ್ ತೊಗೊಂಡಿದ್ದೀನಿ. ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಅಥವಾ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್. ಈ ಈಕ್ವೇಷನಿಂದ ನಾನೇನು ಮಾಡೀನಿ, ಇದಕ್ಕೆ ರೂಪಾಂತರ ಮಾಡಿದ್ದೀನಿ, ಸ್ಕ್ವೇರ್ ರೂಟ್ ಆಫ್ 2y ಡಿವೈಡೆಡ್ ಬೈ ಜಿ ಅಂತ. ಐ ಹ್ಯಾವ್ ಟೇಕನ್ ದಿಸ್ ಎಕ್ಸ್ ಆ್ಯಸ್ ವೈ, ಸೊ ವೈ ಅಂತ ತೆಗೆದುಕೊಂಡಿದ್ದೀನಿ, ಹಾಗಾಗಿ 2y ಡಿವೈಡೆಡ್ ಬೈ ಜಿ ಅಂಥೇಳಿ ಬರೆದಿದ್ದೇನೆ. ಓಕೆ, ಸೊ ಫ್ರಮ್ ದಿಸ್ ಈಕ್ವೇಷನ್ ಐ ಹ್ಯಾವ್ ಟೇಕನ್ ದಿಸ್ ಫಾರ್ಮುಲಾ. This formula is to calculate the reaction time of an individual. So to act for the object which is freely falling under the influence of gravity. ಸೊ ಒಂದು ವಸ್ತು ಮೇಲಿಂದ ಕೆಳಗೆ ಬೀಳ್ತಾ ಇದೆ ಅಂದರೆ ಆ ವಸ್ತುವನ್ನು ಹಿಡಿಯುವ ಸಂದರ್ಭದಲ್ಲಿ ಅವನು ತೆಗೆದುಕೊಳ್ಳುವಂಥ ಸಮಯ, ರಿಯಾಕ್ಷನ್ ಟೈಮ್ ಎಷ್ಟಿದೆ ಅಂತ ಒಬ್ಬ ವ್ಯಕ್ತಿಗತವಾದಂಥ ರಿಯಾಕ್ಷನ್ ಟೈಮ್ನ ಕಂಡುಹಿಡಿಯೋದಕ್ಕೆ ನಾವು ಈ ಫಾರ್ಮುಲಾನ ಬಳಸ್ಕೊಳ್ತೇವೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ವಾಟ್ ದಿ ಸ್ಟಾಪಿಂಗ್ ಡಿಸ್ಟೆನ್ಸ್ ಆ್ಯಂಡ್ ರಿಯಾಕ್ಷನ್ ಟೈಮ್ ಇಸ್ ಆಲ್ ಅಬೌಟ್. ಸ್ಟಾಪಿಂಗ್ ಡಿಸ್ಟೆನ್ಸ್ ಇಸ್ ದ ಡಿಸ್ಟೆನ್ಸ್ traveled by an object before coming to rest after the application of brakes. It depends upon two factors, initial velocity and braking capacity, and the equation is written in x is equals to minus v naught square divided by 2a. So similarly the reaction time, it is the time to think and to observe and to act in the particular situation, and it is taken to calculate for an individual of freely falling object. For freely falling object, the time can be calculated, the reaction time, that is t is equals to square root of 2y divided by g. So ಇದು ಅಷ್ಟೇ, ಇದಕ್ಕೊಂದು ಕಂಡೀಷನ್ ಇದೆ. ಸೊ ಆಬ್ಜೆಕ್ಟು ರೆಸ್ಟಿಂದನೇ ಬೀಳಬೇಕು, ಮುಂಚೆನೇ ಅವ್ನು ನೋಡಬಾರ್ದು. ರಿಯಾಕ್ಷನ್ ಟೈಮ್ ಕಂಡುಹಿಡಿಯೋದಾದ್ರೆ ಮುಂಚೆನೇ ಅವು ಇಂಡಿವಿಜುವಲಿ ಗೊತ್ತಿರಬಾರ್ದು ಅದು ಎಲ್ಲೋ ಬೀಳ್ತಾ ಇದೆ ಆ್ಯಂಡ್ ಬೇಗ ಇಟ್ಕೋಬೇಕು ಅಂತ. ರೆಸ್ಟಿಂದ ಬಿದ್ದಿರೋಂಥ ಆಬ್ಜೆಕ್ಟ್ ಆಗಬೇಕು. ಸೊ ದಿಸ್ ಇಸ್ ವಾಟ್ ದೀಸ್ ಕಾನ್ಸೆಪ್ಟ್ಸ್ ಇಸ್. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತೇನೆ. ನೆಕ್ಸ್ಟ್ ಎಲ್ಲ ಕಾನ್ಸೆಪ್ಟ್ ಮುಗಿದಿದೆ ಅಂತ ಅನ್ನಿಸ್ತು. ಈಗ ಒಂದೆರಡು ಗ್ರಾಫ್ ಇದೆ, ಆ ಗ್ರಾಫ್ಗಳನ್ನು ಬರೆದುಬಿಟ್ರೆ ಸೊ ನಮಗೆ ಥಿಯರಿ ಕಾನ್ಸೆಪ್ಟ್, ಥಿಯರಿ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಆಮೇಲೆ ನ್ಯೂಮರಿಕಲ್ಸ್ ನೋಡೋದಾಗುತ್ತೆ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಸುಮ್ಮನೆ ಒಂದೆರಡು ಕ್ವಶನ್ ಕೊಟ್ಟಿದ್ದಾರೆ. ಡ್ರಾ ದ ಗ್ರಾಫ್. ಎಂಥ ಗ್ರಾಫ್ ಇದು? ಎಕ್ಸ್ ಟಿ ಗ್ರಾಫ್ ಅಂತೇಳಿ ನಿಮ್ಮ ಮೆಟೀರಿಯಲಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ ಟಿ ಗ್ರಾಫ್ when
case number 1, two objects moving with uniform velocity. So idondu graph bariri anta heltare. So graph number 2, unequal velocity, ಅದರಲ್ಲೇ ಶೋ ದ ಮೀಟಿಂಗ್ ಟೈಮ್, ಅಂದರೆ ಎರಡು ಮೀಟ್ ಆದಂಥ ಟೈಮ್ನ ತೋರಿಸಿ ಅಂತ ಹೇಳ್ತಾರೆ. ಅದೇ ಥರ ಗ್ರಾಫ್ ನಂಬರ್ 3, ಅಪೋಸಿಟ್ ಡೈರೆಕ್ಷನ್, ಆಲ್ಸೋ ಮೀಟಿಂಗ್ ಟೈಮ್ನ ತೋರಿಸಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಗ್ರಾಫ್ ಬರೀತೀನಿ. ಸೊ ದಿಸ್ ಇಸ್ ಎಕ್ಸ್ ಟಿ ಗ್ರಾಫ್ ಆಗಿರೋದ್ರಿಂದ ನಾನು ಈ ವೈ ಆ್ಯಕ್ಸಸ್ ಮತ್ತು ಎಕ್ಸ್ ಆ್ಯಕ್ಸಸ್, ವೈ ಆ್ಯಕ್ಸಸ್ನಲ್ಲಿ ಡಿಸ್ಟೆನ್ಸ್ನ ತೆಗೆದುಕೊಳ್ತೇನೆ, ಎಕ್ಸ್ ಆ್ಯಕ್ಸಸ್ನಲ್ಲಿ ಟೈಮ್ನ ತೆಗೆದುಕೊಳ್ತೇನೆ ಇನ್ ಸೆಕೆಂಡ್ಸ್. ನೋಡಿ, ಆಬ್ಜೆಕ್ಟ್ ಎ ಅಂತ ಕರೆದುಕೊಳ್ತೇನೆ. ಸೊ ಒಂದು ಸೆಕೆಂಡ್ಗೆ 1 ಮೀಟ್ರ್ ಹೋಗಿದೆ, ಎರಡನೇ ಸೆಕೆಂಡ್ಗೆ 2 ಮೀಟ್ರ್, ಮೂರನೇ ಸೆಕೆಂಡ್ 3 ಮೀಟ್ರ್, ಇದರ ಈಕ್ವಲ್ ವೆಲಾಸಿಟಿನಲ್ಲಿ ಒಂದೋಗಿದೆ. ಸೊ ದಿಸ್ ಇಸ್ ದ ವೆಲಾಸಿಟಿ, ದಿಸ್ ಇಸ್ ದ ಗ್ರಾಫ್ ಆಫ್ ದ ಆಬ್ಜೆಕ್ಟ್ ಎ ವಿಚ್ ಹ್ಯಾಸ್ ಮೂವ್ಡ್ ಯೂನಿಫಾರ್ಮ್ಲಿ. ಇದೇ ಥರ ಇನ್ನೊಂದು ಆಬ್ಜೆಕ್ಟ್ ಬಿ ಯೂನಿಫಾರ್ಮ್ ಮೂವ್ ಆಗಿದೆ ಅಂದರೆ ಪ್ಯಾರಲಲ್ ಆಗಿ ಈ ಥರ ಈ ಆಬ್ಜೆಕ್ಟಿನ ಕರ್ವ್ಗೆ ಈ ಕರ್ವ್ ಪ್ಯಾರಲಲ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಕರ್ವ್ ಆಫ್ ದ ಆಬ್ಜೆಕ್ಟ್ ಎ ಆ್ಯಂಡ್ ದಿಸ್ ಇಸ್ ದ ಕರ್ವ್ ಆಫ್ ಆಬ್ಜೆಕ್ಟ್ ಬಿ ವಿಚ್ ದೇ ಆರ್ ಮೂವಿಂಗ್ ಇನ್ ಯೂನಿಫಾರ್ಮ್ ವೆಲಾಸಿಟಿ. ಓಕೆ, ನೀವೇನನ್ನು ಟೈಮ್ ಮತ್ತು ಡಿಸ್ಟೆನ್ಸ್ನ ಹಾಕ್ಕೊಂಡು ನೀವೇನು ಮಾಡ್ಬೋದು, ಈ ಗ್ರಾಫ್ನ ಬರಿಬೋದು. ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಹಾಗಿದ್ರೋದ್ರಿಂದ ನಾನೇನು ಮಾಡಿದ್ದೀನಿ, ಬ್ರೀಫ್ ಆಗಿ ಇದನ್ನು ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಸೊ ಅದೇ ಥರ ಎರಡನೇ ಗ್ರಾಫ್ ನಾವು ಬರೆಯೋದಾದರೆ, ಸೊ ವೈ ಆ್ಯಕ್ಸಸ್, ಎಕ್ಸ್ ಆ್ಯಕ್ಸಸ್ ಅಂತ ತೆಗೆದುಕೊಳ್ತೇನೆ. ಎಕ್ಸ್ ಆ್ಯಕ್ಸಸ್ನಲ್ಲಿ ಸಮಯವನ್ನು, ವೈ ಆ್ಯಕ್ಸಸ್ನಲ್ಲಿ ದೂರವನ್ನು ತೆಗೆದುಕೊಂಡಿದ್ದೇನೆ. ಏನು ಹೇಳ್ತಾರೆ, ಅನ್ಈಕ್ವಲ್ ವೆಲಾಸಿಟಿ ಮೀಟಿಂಗ್ ಟೈಮ್, ಅಂದರೆ ಫಾರ್ ಎಕ್ಸಾಂಪಲ್ ಎ ಅನ್ನೋದು ಯಾವುದೊಂದು ವೆಲಾಸಿಟಿಲಿ ಹೋಗ್ತಾ ಇದೆ, ಬಿ ಅನ್ನೋದು ಇನ್ನೊಂದು ಯಾವುದೋ ಒಂದು ವೆಲಾಸಿಟಿಲಿ ಹೋಗ್ತಾ ಇದೆ. ಸೊ ದಿಸ್ ಇಸ್ ಎ, ದಿಸ್ ಇಸ್ ಬಿ. ಮೀಟಿಂಗ್ ಟೈಮ್ ಅಂದರೆ ಇಲ್ಲಿ ಎಷ್ಟೋ ಸಮಯದಲ್ಲಿ ಅವೇನಾಗಿದ್ದಾವೆ, ಭೇಟಿ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಸೊ ದಿಸ್ ಇಸ್ ವಾಟ್ ದ ಗ್ರಾಫ್ ಫಾರ್ ಅನ್ಈಕ್ವಲ್ ವೆಲಾಸಿಟಿ ವಿತ್ ಮೀಟಿಂಗ್ ಟೈಮ್. ಅದೇ ಥರ ಸೊ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ಸ್. ಅಪೋಸಿಟ್ ಡೈರೆಕ್ಷನ್ ಅಂದರೆ ದಿಸ್ ಇಸ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಸ್, ದಿಸ್ ಇಸ್ ನೆಗೆಟಿವ್ ಎಕ್ಸ್ ಆ್ಯಕ್ಸಸ್, ಅಂದರೆ ಕೆಳಗೆ ನೆಗೆಟಿವ್ ಎಕ್ಸ್ ಆ್ಯಕ್ಸಸ್ ಇಲ್ಲಿ ಬರುತ್ತೆ, ಪಾಸಿಟಿವ್ ಎಕ್ಸ್ ಆ್ಯಕ್ಸಸ್ ಇದಾಗಿರುತ್ತೆ. ಸಾರಿ, ಪಾಸಿಟಿವ್ ಅಂತೀನಿ. ದಿಸ್ ಇಸ್ ವೈ ಆ್ಯಕ್ಸಸ್, ದಿಸ್ ಇಸ್ ಎಕ್ಸ್ ಆ್ಯಕ್ಸಸ್. ದಿಸ್ ಇಸ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್, ದಿಸ್ ಇಸ್ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಈ ಕಡೆ ನೆಗೆಟಿವ್ ವೈ ಆ್ಯಕ್ಸಸ್ನಲ್ಲಿರೋದು ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್, ಪಾಸಿಟಿವ್ ವೈ ಆ್ಯಕ್ಸಸ್ನಲ್ಲಿ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಆಬ್ಜೆಕ್ಟ್ ಈ ಕಡೆಯಿಂದ ಈ ಕಡೆ ಬರ್ತಾ ಇದೆ ಅಂದರೆ ಸೊ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ನ ತೋರಿಸ್ತಾ ಇದೆ ಅಂತ ಅರ್ಥ. ಇನ್ನೊಂದು ಆಬ್ಜೆಕ್ಟ್ ಈ ಕಡೆಯಿಂದ ಈ ಕಡೆ ಹೋಗ್ತಾ ಇದೆ ಅಂದರೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ನ ತೋರಿಸ್ತಾ ಇದೆ ಅಂತ ಆಬ್ಜೆಕ್ಟ್ ಅರ್ಥ. ಸೊ ದಿಸ್ ಈಸ್ ದ ಮೀಟಿಂಗ್ ಟೈಮ್. So this is how we have shown 3 graphs. Okay, so with equal velocity in the same direction and with unequal velocity in the same direction, with the unequal velocity in the opposite directions. Let me say this is the curve of the object A and this is the curve of the object B. And ಅರ್ಥ ಆಯ್ತಾ? ಸೊ ಅಲ್ಲಿಗೆ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ನ್ಯೂಮರಿಕಲ್ಸ್ಗೆ ಹೋಗೋಣ. ಮೆಟೀರಿಯಲ್ನ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 1, 3.1, ಪೇಜ್ ನಂಬರ್ 20. ಪ್ರಾಬ್ಲಮ್ನ ಓದ್ತೇನೆ ಫಸ್ಟು. ಸೊ in 1 second a particle goes from A to point B moving in a semicircle circle of radius 1 meter. Find the average speed and magnitude of average velocity ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟು ನಾನೇನು ಮಾಡ್ತೇನೆ, ಇದರ ಡೇಟಾನ ಬರ್ಕೊಳ್ತೇನೆ. 3.1. ಸೊ ಡೇಟಾ ಈ ಥರ ಇದೆ. ಒಂದು ವಸ್ತು ಇದೆ, ಅದು 1 ಸೆಕೆಂಡ್ನ ಟೈಮ್ನ ಬಳಸ್ಕೊಂಡು
ಸೊ ಪಾಯಿಂಟ್ ಎ ಟು ಬಿ ಸಂಚರಿಸಿದೆ. ಓಕೆ, ಸೊ ದಿಸ್ ಇಸ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಯಾವ ರೀತಿ ಸಂಚರಿಸುತ್ತಿದೆ ಅಂದರೆ ಇನ್ ದ ಫಾರ್ಮ್ ಆಫ್ ಸೆಮಿ ಸರ್ಕಲ್, ಅರ್ಧ ಸರ್ಕಲ್ನ ರೂಪದಲ್ಲಿ ಅದೇನು ಮಾಡಿದೆ, ಎ ಇಂದ ಬಿಗೆ ಹೋಗಿದೆ. ಈ ಅರ್ಧ ಸರ್ಕಲ್ನ ರೇಡಿಯಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, 1 ಮೀಟರ್. ಸೊ ರೇಡಿಯಸ್ ಆಫ್ ದಿಸ್ ಹಾಫ್ ಸರ್ಕಲ್ ಇಸ್ 1 ಮೀಟರ್. ಅಲ್ಲಿಗೆ ಅವರು ಕೇಳ್ತಿರುವ ಪ್ರಶ್ನೆ ಏನು, ಅವ್ರು ಕೇಳ್ತಿರೋ ಪ್ರಶ್ನೆ ವಾಟ್ ಈಸ್ ಆವ್ರೇಜ್ ಸ್ಪೀಡ್. ಸೊ ಆವ್ರೇಜ್ ಸ್ಪೀಡ್ is equals to question mark. ಪ್ರಶ್ನೆ 2, average velocity is equals to question mark. ಎರಡು ಪ್ರಶ್ನೆ ಕೇಳ್ತಾರೆ ನೋಡಿ. average speed ನಿಮಗೆ ಫಾರ್ಮುಲಾ ಗೊತ್ತಿದೆ. what is the formula to calculate average speed? average speed ಅಂದ್ರೆ ಏನು, total distance traveled divided by total time taken. so that is the formula. first calculate my average speed na. so average speed is equals to total distance traveled divided by total time taken. so total distance traveled ಎಷ್ಟು ಅಂದರೆ ಈ ಕೇಸ್ನಲ್ಲಿ, ಕೇಸ್ ನಂಬರ್ 1, ಸೊ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗಿದೆ, ಅರ್ಧ ಸರ್ಕಲ್ನ ಸಂಚರಿಸಿದೆ ಅಂತ ಅವ್ರು ಹೇಳ್ತಾರೆ. an object is moved in the form of semicircle from A to B of radius 1 meter. semicircle ಅಂದರೆ ಒಂದು ಸರ್ಕಲ್ನ ಸರ್ಕಂಫರೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು. ವಾಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ r? circumference of a circle is 2 pi r. so and what is the half of the circumference ಅಂದರೆ half of c ಅಂದರೆ so pi r. so pi r is the semicircle's circumference. ಅಲ್ಲಿಗೆ total distance traveled ಏನು, so pi r is the total distance traveled. so what is the time? time is 1 second. so average speed so is equals to pi r by 1. pi ಅಂದರೆ ಎಷ್ಟು, 3.14 into r ಅಂದರೆ 1. so ಅಲ್ಲಿಗೆ 3.14 meter per second is the average speed of that object. so that is the first question. ಅವರು ಕೇಳುವಂಥ ಪ್ರಶ್ನೆಯಲ್ಲಿ ಮೊದಲ ಪಾರ್ಟ್. ಅದು ಎರಡನೇ ಪಾರ್ಟ್ ಇದೆ ಕ್ವಶನ್ ಬಿ, ಆವ್ರೇಜ್ ವೆಲಾಸಿಟಿ ಅಂತ. ಆವ್ರೇಜ್ ವೆಲಾಸಿಟಿ. ಸೊ ಆವ್ರೇಜ್ ವೆಲಾಸಿಟಿ ಕಂಡುಹಿಡಿಯೋದಕ್ಕೆ ನಮಗೆ ಫಾರ್ಮುಲಾ ಗೊತ್ತಿದೆ. ಏನಂತ ಹೇಳಿ, x2 minus x1. ಓಕೆ, ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್, ದಿಸ್ ಇಸ್ ಫೈನಲ್ ಡಿಸ್ಪ್ಲೇಸ್ಮೆಂಟ್. final displacement minus initial displacement divided by final time minus initial time. final displacement ಎಷ್ಟಿದೆ ನೋಡಿ, 1r plus 1r, 2r ಅಷ್ಟು ಫೈನಲ್ ಡಿಸ್ಪ್ಲೇಸ್ಮೆಂಟ್ ಇದೆ, 2 ಆಫ್ ರೇಡಿಯಸ್, ಮೈನಸ್ ಇನಿಷಿಯಲ್ ಪಾಯಿಂಟ್ ಎಲ್ಲಿದೆ ಅಂದರೆ 0ನಲ್ಲಿದೆ, 0 is initial point, divided by what is the final time? final time is 1 second. and what is the initial time? 0 ಅಂತ ತೆಗೆದುಕೊಳ್ಳೋಣ. 2 into r. what is 2 into r? radius is 1 meter. 2 into 1 is 2. so 2 meter per second is what the average velocity of the object is. very simple, ತುಂಬ ಸರಳವಾದಂಥ ಲೆಕ್ಕ ಇದು. what is the average velocity, what is the average speed ಅಂದರೆ ನಿಮಗೆ average velocity ಮತ್ತು average ಸ್ಪೀಡಿಗೆ ಮೊದಲಿಗೆ ಫಾರ್ಮುಲಾ ಗೊತ್ತಿರಬೇಕಾಗತ್ತೆ. if you know the formula it is very easy. so first level problem ಇದು ಭಾಳ ಈಸಿಯಾಗಿ ನೀವು ಬೇಸಿಕ್ಸ್ ಗೊತ್ತಿದ್ರೆ ಭಾಳ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 1. ಅದೇ ಥರ ಪ್ರಾಬ್ಲಮ್ ನಂಬರ್ 2ನ ತೆಗೆದುಕೊಳ್ಳಿ. ನಾನು ಓದ್ತೀನಿ ಫಸ್ಟು. ಎ ಕಾರ್ ಕವರ್ಸ್ ಫಸ್ಟ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 places at 40 km/h and second half of the distance at 60 km/h. calculate the average speed. ನಿಮಗೆ ಗೊತ್ತಿದೆ ಆವ್ರೇಜ್ ಸ್ಪೀಡ್ಗೆ ಫಾರ್ಮುಲಾ ಗೊತ್ತಿದೆ. ವಾಟ್ ಈಸ್ ಆವ್ರೇಜ್ ಸ್ಪೀಡ್ ಅನ್ನ ಇನ್ನೊಂದು ಥರ ಫಾರ್ಮುಲಾ, ಇದು ಒಂದು ಟೈಪ್ ಆಫ್ ಫಾರ್ಮುಲಾ ನಾವಿಲ್ಲಿ ಬಳಸಿದ್ದೇವೆ. ಇನ್ನೊಂದು ಟೈಪ್ ಆಫ್ ಫಾರ್ಮುಲಾ ಅವರೇ ಕೊಟ್ಟುಬಿಟ್ಟಿದ್ದಾರೆ ಕ್ಲೂ. ಒಂದು ಅರ್ಧ ಡಿಸ್ಟೆನ್ಸ್ನ v1 ಅಷ್ಟು ವೆಲಾಸಿಟಿನಲ್ಲಿ ಸ್ಪೀಡ್ನಲ್ಲಿ ಸಂಚರಿಸಿದ್ದರೆ ಇನ್ನೊಂದು ಅರ್ಧ ಡಿಸ್ಟೆನ್ಸ್ನ v2 ಅಷ್ಟು ಸ್ಪೀಡ್ನಲ್ಲಿ ಸಂಚರಿಸಿದೆ. ಹಾಗಾದರೆ ಅದರ ಆವ್ರೇಜ್ ಸ್ಪೀಡ್ ಎಷ್ಟು ಅಂತೇಳಿ ಪ್ರಶ್ನೆ. ನಿಮಗೆ ಗೊತ್ತಿದೆ ಈಗಾಗಲೇ ವಾಟ್ ಈಸ್ ದ ಫಾರ್ಮುಲಾ ದಟ್ ಕುಡ್ ಬಿ ಯೂಸ್ಡ್ ಫಾರ್ ದಿಸ್ ಡೇಟಾ ಅಂದರೆ
2v1 v2 divided by v1 plus v2 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಫಸ್ಟು ಡೇಟಾ ಬರ್ಕೊಳ್ಳೋಣ, ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡಿ. ಪ್ರಾಬ್ಲಮ್ ನಂಬರ್ 3.2. ಸೊ ಡೇಟಾ ಈ ಥರ ಇದೆ, ವೆರಿ ಸಿಂಪಲ್. An object traveled, this is the point A to B. ಸೊ ಮೊದಲು ಅರ್ಧ v1 ಅಷ್ಟು ವೆಲಾಸಿಟಿ, ಇನ್ನೊಂದು ಅರ್ಧ v2 ಅಷ್ಟು ವೆಲಾಸಿಟಿ. ಹಾಗಾದರೆ ವಾಟ್ ಈಸ್ ದಿ ಆವ್ರೇಜ್ ವೆಲಾಸಿಟಿ ಅಥವಾ ಆವ್ರೇಜ್ ಸ್ಪೀಡ್ ಎಷ್ಟು ಅಂತ ಅವರ ಪ್ರಶ್ನೆ. ಸೊ v1 ಕೊಟ್ಟಿದ್ದಾರೆ, v1 is equals to 60 ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ v2 is equals to 40 ಕಿಲೋಮೀಟರ್ ಪರ್ ಅವರ್. ಎಲ್ಲವೂ ಕೂಡ ನಾನ್ ಎಸ್ ಐ ಯೂನಿಟಲ್ಲಿ ಇರೋದ್ರಿಂದ ಎಸ್ ಐ ಯೂನಿಟ್ಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಆವ್ರೇಜ್ ಸ್ಪೀಡ್ನ ಹಾಗೆ ಕಂಡುಹಿಡಿಯೋಣ. ಆವ್ರೇಜ್ ಸ್ಪೀಡ್ ಫಾರ್ಮುಲಾ ನಮಗೆ ಗೊತ್ತಿದೆ. ಆವ್ರೇಜ್ ಸ್ಪೀಡ್ ಈಸ್ ಈಕ್ವಲ್ಸ್ ಟು 2v1 v2 ಡಿವೈಡೆಡ್ ಬೈ v1 ಪ್ಲಸ್ v2 ಅಂತ. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. 2v1 ಅಂದರೆ ಏನು, 14ನ 16 ಅದು 40 ಕಿಲೋಮೀಟರ್. ಓಕೆ, ಸೊ v1 40, v2 60. ಓಕೆ, ಇದು 40 60. ಸೊ v1 ಏನಾಗುತ್ತೆ 40 ಕಿಲೋಮೀಟರ್ ಪರ್ ಅವರ್ ಇಂಟು v2 ಎಷ್ಟಾಗುತ್ತೆ 60 ಕಿಲೋಮೀಟರ್ ಪರ್ ಅವರ್. ಟೋಟಲಿ v1 ಅಂದರೆ 40 ಪ್ಲಸ್ v2 ಅಂದರೆ 60. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಆವ್ರೇಜ್ ಸ್ಪೀಡ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ 4 2s 8, 8 6 4s 24, 24 2s 48 ಆಗುತ್ತೆ. ಸೊ 10 10 20 ಆಗುತ್ತೆ, 48 to 2 zeros. ಸೊ 100, 60 plus 40 100 ಆಗುತ್ತೆ, 20 ಬರುತ್ತೆ. 20 20 ಗೆಟ್ ಕ್ಯಾನ್ಸಲ್ಸ್. ಅಲ್ಲಿಗೆ ಆವ್ರೇಜ್ ಸ್ಪೀಡ್ ಎಷ್ಟು ಆಗುತ್ತೆ ಅಂದರೆ, ಸೊ ಆವ್ರೇಜ್ ಸ್ಪೀಡ್ is equals to 48 kilometer per hour. So that is the answer for the question number 2. ಅದೇ ಥರ ಕ್ವೆಶ್ಚನ್ ನಂಬರ್ 3ನ ನೋಡ್ಕೊಳ್ಳೋಣ. ಫೈಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಫ್ರಮ್ t is equals to 0 seconds to t is equals to t seconds by the following graph. ಒಂದು ಗ್ರಾಫ್ ಕೊಟ್ಟಿದ್ದೀವಿ, ಅದರಲ್ಲಿ ನೀವು ಡಿಸ್ಟೆನ್ಸ್ ಟ್ರಾವೆಲ್ನ ಕಂಡು ಹಿಡೀರಿ ಅಂತ ನಮಗೆ ಪ್ರಶ್ನೆ ಕೇಳಿದರೆ, ಫಸ್ಟ್ ಆ ಗ್ರಾಫ್ನ ಬರ್ಕೊಳ್ಳೋಣ, ಆಮೇಲೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು ಅಂತೇಳಿ ನಾವು ಆರಾಮಾಗಿ ಹೇಳ್ಬೋದು. Okay, so this is that graph, question number 3.3. So this is that graph. So t is equals to 0, t is equals to 10 seconds. So this is x axis. ಇಲ್ಲಿ ಸಮಯವನ್ನು ಹೇಳಿದ್ದೇವೆ, ಇಲ್ಲಿ ಮಾಮೂಲಿ ಸ್ಪೀಡ್ ಅನ್ನು ಹೇಳಿದ್ದಾರೆ. ಸೊ ದಿಸ್ ಇಸ್ y axis. ಇದು ಮೀಟರ್ ಪರ್ ಸೆಕೆಂಡ್ನಲ್ಲಿದೆ, ಇದು ಸೆಕೆಂಡ್ನಲ್ಲಿದೆ. ಓಕೆ, ಸೊ ಇದು 12 ಮೀಟರ್ ಪರ್ ಸೆಕೆಂಡ್ ಇಸ್ ದ ಪೀಕ್ ವೆಲಾಸಿಟಿ. ಹಾಗಾದರೆ ಕರ್ವ್ನಲ್ಲಿ ಅಂದರೆ ಒಂದು ಆಬ್ಜೆಕ್ಟ್ ಫ್ರಮ್ ಎ ಟು ಬಿ ಸಂಚರಿಸಿದೆ. ಸೊ ಎ ಇದ್ದಾಗ ಸಮಯ t 0 ಇತ್ತು, ಬಿ ಇದ್ದಾಗ ಸಮಯ 10 ಸೆಕೆಂಡ್ ಇತ್ತು. ಹಾಗಾದರೆ ಇದರ ಒಂದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಸ್ನ ಕಂಡುಹಿಡೀರಿ ಅಂತ ಹೇಳ್ತಾರೆ, ಅಥವಾ ಎಕ್ಸ್ನ ಕಂಡುಹಿಡೀರಿ ಅವ್ರ ಪ್ರಶ್ನೆ. ನಿಮಗೆ ಗೊತ್ತಿರಲಿ ಮಕ್ಕಳೇ, ಒಂದು ವಿ ಟಿ ಗ್ರಾಫ್ ಇದು. ಇಲ್ಲಿ ಸ್ಪೀಡ್ ಅಂದರೆ ಇಟ್ ಈಸ್ ಸಿಂಪ್ಲಿ ಆ್ಯಸ್ ಲೈಕ್ ವಿ ಟಿ ಗ್ರಾಫ್. ನಾವು ವಿ ಟಿ ಗ್ರಾಫ್ನಲ್ಲಿ ದ ಏರಿಯಾ ಅಂಡರ್ ದ ಕರ್ವ್, ಈ ಕರ್ವ್ನ ಕೆಳಗಡೆ ಬರುವಂಥ ಏರಿಯಾನ ನಾವು ಕಂಡುಹಿಡಿದ್ರೆ ನಮಗೆ ಏನು ಸಿಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಏನು ಸಿಗುತ್ತೆ, ವಾಟ್ ವಿಲ್ ವಿ ಫೈಂಡ್ ಆಫ್ಟರ್ ಫೈಂಡಿಂಗ್ ದ ಟೋಟಲ್ ಏರಿಯಾ ಅಂಡರ್ ದಿಸ್ ಕರ್ವ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದೆ. ಆದರೆ ಸೊ ದ್ಯಾಟ್ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಫಾರ್ ದಿಸ್ ಸ್ಪೀಡ್ ಆ್ಯಂಡ್ ಟೈಮ್ ಗ್ರಾಫ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಸಿಗುತ್ತೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏರಿಯಾ ಕಂಡುಹಿಡಿಬೇಕು. ವಿ ನೋ ದ್ಯಾಟ್, ನಮಗೆ ಗೊತ್ತಿದೆ, ವಿ ನೋ ದ್ಯಾಟ್ ದ ಏರಿಯಾ ಅಂಡರ್ the curve, in this case
case gives distance traveled. ನಮಗೆ ಗೊತ್ತಿದೆ ಈ ಕೇಸ್ನಲ್ಲಿ ನಾವು ಏರಿಯಾ ಅಂಡರ್ ದ ಕರ್ವ್ ಕಂಡುಹಿಡಿದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಕಂಡುಹಿಡಿದ ಹಾಗೆ ಅಂತ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ is equals to distance traveled is equals to half into what is the area? Base into height, area of the triangle. So what is the area of the triangle? Half is the half into base into height. This is base, this is height. Height or kottide 12 meter per second, base namage gottide 10 second. So adna apply ಮಾಡಿ. So displacement x is equals to half into what is the base? 10 second, and what is the height? 12 meter per second. So ನೋಡಿ 2 ones are 2 6 are 12, 6 tens are 60 meter. So alige what is the displacement andre distance traveled anta andre 60 meter. So that is as simple as like this. We have completed the third problem. Tumba sulba ide. Okay, so alige problem number 3 ಆಯ್ತು. Next problem ge ಹೋಗೋಣ. Problem number 4. A car is moving along a straight way with a speed of 126 km per hour. ಒಂದು ಕಾರ್ ಹೋಗ್ತಾ ಇದೆ ಅಂತೆ ಒಂದು 26 km per hour ನಲ್ಲಿ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ ಅವರು. is brought to stop within distance of 200 meter. ಅಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಕಾನ್ಸೆಪ್ಟ್ ಇದು. 200 ಮೀಟರ್ನಲ್ಲಿ ಅದು ನಿಲ್ಲಲ್ಪಟ್ಟಿದೆ. ವಾಟ್ ಈಸ್ ದ ರಿಟಾರ್ಡೇಷನ್ ಅಂದರೆ ನೆಗೆಟಿವ್ ಆಕ್ಸಲರೇಷನ್ ಎಷ್ಟು ಅಂತ ಕಂಡುಹಿಡಿಯಿರಿ. ಹೌ ಡಸ್ ಇಟ್ ಲಾಂಗ್ ಇಟ್ ಟೇಕ್ ಫಾರ್ ದ ಕಾರ್ ಟು ಸ್ಟಾಪ್, ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅದು ಸ್ಟಾಪ್ ಆಗೋದಕ್ಕಿಂತ ಮುಂಚೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರು ಹೇಳ್ತಾರೆ. ನೋಡೋಣ. ಸೊ ಪ್ರಾಬ್ಲಮ್ ನಂಬರ್ 4 ಫಸ್ಟ್ ಡೇಟಾ ಬರ್ಕೊಳ್ಳೋಣ. ಪ್ರಾಬ್ಲಮ್ ನಂಬರ್ 3.4 data. So data is like this. A car is moving with a speed, means initial velocity is given 126 kilometer per hour. So in the conversion ಮಾಡಿದ್ರೆ so 126 into 5 by 18. ನಾನು ಯಾಕೆ 5 by 18 ಬರ್ಕೊಂಡಿದ್ದೀನಿ? ಕಿಲೋ ಅಂದರೆ 10 to the power of 3, hour ಅಂದರೆ 60 into 60, 3600. So 1000 divided by 3600 ಅಂದರೆ 5 by 18 ಅಂತೇಳಿ. ಸೊ 18 ones 18 sevens ಅಲ್ಲಿಗೆ 7 5s 35 meter per second ಆಗುತ್ತೆ ಇನಿಷಿಯಲ್ ವೆಲಾಸಿಟಿ. ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದೇ ಥರ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಡಿಸ್ಟೆನ್ಸ್ನಲ್ಲಿ ಅದು ಸ್ಟಾಪ್ ಆಗುತ್ತೆ ಅಂದರೆ 200 ಮೀಟರ್ ಅಷ್ಟು ಡಿಸ್ಟೆನ್ಸ್ನಲ್ಲಿ ಸ್ಟಾಪ್ ಆಗುತ್ತೆ. ಹಾಗಾದರೆ ನೆಗೆಟಿವ್ ಆಕ್ಸಲರೇಷನ್ನ ಕಂಡುಹಿಡಿಯಿರಿ. ಸೊ ದಿಸ್ ಇಸ್ ಮೈನಸ್ ಎ ಅನ್ನು ಕ್ಯಾಲ್ಕುಲೇಟ್ ಮಾಡಿ ನೆಗೆಟಿವ್ ಆಕ್ಸಲರೇಷನ್. ನೆಕ್ಸ್ಟ್ ನಿಮಗೆ ಹೌಡ್ ಅಂದರೆ ಟೈಮ್ನ ಕ್ಯಾಲ್ಕುಲೇಟ್ ಮಾಡಿ. ನೆಗೆಟಿವ್ ಆಕ್ಸಲ್ ಡೋಂಟ್ ರೈಟ್ ನೆಗೆಟಿವ್, ಸೊ ಅವಶ್ಯಕತೆ ಇಲ್ಲ. ಸೊ ಬಿ ಟೈಮ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಫಸ್ಟು ನೆಗೆಟಿವ್ ಆಕ್ಸಲರೇಷನ್ ನೋಡೋಣ. ನೆಗೆಟಿವ್ ಆಕ್ಸಲರೇಷನ್ ಕಂಡುಹಿಡಿಯೋದಾದರೆ ಇಲ್ಲಿ ಕೊಟ್ಟಿರೋದು ನಮಗೆ ಗೊತ್ತಿದೆ. ವಿ ನೋ ದಟ್ in this case ಈ ಕೇಸ್ನಲ್ಲಿ ಫೈನಲ್ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ವಿಲ್ ಬಿಕಮ್ಸ್ 0. ಯಾಕಂದರೆ ಸ್ಟಾಪ್ ಆಗುತ್ತೆ ಕಾರು. ಕಾರ್ ಸ್ಟಾಪ್ ಆದಮೇಲೆ ಅದರ ಫೈನಲ್ ವೆಲಾಸಿಟಿ ಏನಾಗುತ್ತೆ? 0. ಇನಿಷಿಯಲಿ ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇತ್ತು, ಫೈನಲಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. 200 ಮೀಟರ್ ಆದಮೇಲೆ ನಿಲ್ಲುತ್ತೆ ಅಂದರೆ ಫೈನಲ್ ವೆಲಾಸಿಟಿ ಏನಾಗುತ್ತೆ? 0 ಆಗುತ್ತೆ. ಹಾಗಾಗಿ ಕ್ಯಾಪಿಟಲ್ ವಿನ ನಾನು 0 ಅಂತ ಹೇಳಿ ಬರ್ಕೊಂಡಿದ್ದೇನೆ. ಅರ್ಥ ಆಗ್ತಿದೆಯಾ? ಸೊ ಈಗ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? ಸ್ಟಾಪಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಇದೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ವಿ ನಾಟ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಎ ಅಂತೇಳಿ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಮಗೆ ಎ ಬೇಕಾಗಿದೆ, ಎಕ್ಸ್ ಕೊಟ್ಟಿದ್ದಾರೆ ಅವರು. ಸೊ ಎ ಈ ಕಡೆ ಟ್ರಾನ್ಸ್ಫರ್ ಮಾಡಿ. ಸೊ ಎ ಈಸ್ ಆ್ಯಕ್ಚುಲಿ ಮೈನಸ್ ಎ. ಸೊ ಮೈನಸ್ ಎ ಈಸ್ ಈಕ್ವಲ್ಸ್ ಟು ಮೈನಸ್ ವಿ ನಾಟ್ ಸ್ಕ್ವೇರ್ ಡಿವೈಡೆಡ್ ಬೈ 2 into x. minus minus get cancels. A is equals to v naught square ಅಂದರೆ 35 square. 35 into 35 divided by 2 into 400. 2 into 200 ಅಂತೇಳಿ ಆಗುತ್ತೆ. ಅದು 400. ಸೊ ಅಲ್ಲಿಗೆ ನೀವು ಇನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನೋಡೋಣ. ನಾನು ಮಾಡ್ತೇನೆ ನಾನು. 35 into 35 which gives 1225. A is equals to 1225 divided by 400.
So 2 into 200, 400. 1225 divided by 400 gives 3.0625. ಅದರಲ್ಲಿ acceleration ಎಷ್ಟಾಗುತ್ತೆ, negative acceleration 3.0625 meter per second square. So this is the negative acceleration that what they have asked. So ಅಲ್ಲಿಗೆ ಇನ್ನೊಂದು ಪ್ರಶ್ನೆ ಇದೆ, ಇಲ್ಲಿ ಇನ್ನೊಂದು ಪಾರ್ಟ್ ಇದೆ, ಪಾರ್ಟ್ ಬಿ. ಸೊ ಏನು ಕೇಳಿದರೆ, ಸಮಯನ ಕೇಳಿದರು. ವಾಟ್ ಈಸ್ ದ ಟೈಮ್ ಟೇಕನ್ ಬೈ ಇಟ್ ಅಂಥೇಳಿ ಟು ಸ್ಟಾಪ್ ಆಗುವಾಗ ಎಷ್ಟು ಸಮಯ ತೆಗೆದುಕೊಂಡಿತ್ತು ಅಂತೇಳಿ ನೋಡೋಣ. ಪಾರ್ಟ್ ಬಿ, ಟೈಮ್ ಟೇಕನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೈಮ್ ಟೇಕನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಇಲ್ಲಿ? ಓಕೆ, ಸೊ ಇನ್ನೊಂದು ಫಾರ್ಮುಲಾ ಇದೆ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತೇಳಿ. ಸೊ ಆ ಫಾರ್ಮುಲಾದಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಬೇಕಾದರೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ನಾಟ್ ಟಿ ಪ್ಲಸ್, ಅಥವಾ ಸಿಂಪ್ಲಿ ನೀವು ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಇದ್ದರೆ ಸಾಕು. ವಿ ಇಸ್ ಈಕ್ವಲ್ಸ್ ಟು ವಿ ನಾಟ್ ಪ್ಲಸ್ ಎ ಟಿ ಅನ್ನೋ ಫಾರ್ಮುಲಾ ಇದೆಯಲ್ಲ, ಸೊ ಇದು ವೆರಿ ಸಿಂಪಲ್ ಅಂತ ಅನಿಸುತ್ತೆ. ಆ ಫಾರ್ಮುಲಾ ಬೇಕಾದ್ರೆ ಯಾವುದು ಬೇಕಾದ್ರೂ ಬಳಸ್ಬೋದು, ಈ ಫಾರ್ಮುಲಾ ಬೇಕಾದರೂ ನೀವು ಬಳಸ್ಬೋದು. ಸೊ ಅಲ್ಲಿಗೆ ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಟಿ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಎ ಅಂತ ಆಗುತ್ತೆ. ಸೊ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ 0 ಮೈನಸ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, 35 ಡಿವೈಡೆಡ್ ಬೈ acceleration is negative acceleration. What is negative acceleration? minus 3.06. minus 3.06. ಅಲ್ಲಿಗೆ ನಿಮಗೆ ಏನಂತ ಬರಿಬೋದು, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಟಿ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಕ್ಯಾಲ್ಸಿನಲ್ಲಿ ಎಷ್ಟು ಬರುತ್ತೆ, 35 ಡಿವೈಡೆಡ್ ಬೈ 3.06. ಸೊ 11.4 ಅಂತ ಬರುತ್ತೆ. ಸೊ 11.4 seconds. So that is the time. Okay. So this is how we have completed this formula. ನೋಡಿ, ನೀವು ಬೇಕಾದರೆ ನಾನಿಲ್ಲಿ ಮೈನಸ್ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಮೈನಸ್ ಎ ಅಂದರೆ ರಿಟಾರ್ಡೇಷನ್ ಅಂತ, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ಸ್ ಅಂತೇಳಿ. ಬೇಕಾದರೆ ನೀವು ಈ ಮೈನಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ ಬರೀ ಎ ಅಂತ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರು ಇಲ್ಲಿ ನೆಗೆಟಿವ್ ಅನ್ನೋದು ಕೊನೆಗೆ ಉಳಿಯುತ್ತೆ. ಸೊ ನೆಗೆಟಿವ್ ಆಕ್ಸಲರೇಷನ್ ಅಂತ ತೋರಿಸೋದಕ್ಕೆ, ಸೊ ನೆಗೆಟಿವ್ ಮೈನಸ್ 3.06 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಆ ರೀತಿ ಬರೆದ್ರೂ ಕೂಡ ಸರಿ ಇರುತ್ತೆ. ಓಕೆ, ಆ ರೀತಿ ಬರೆದ್ರು ಇಲ್ಲಿ ಡೈರೆಕ್ಟಾಗಿ ಮೈನಸ್ ಅನ್ನೋದು ಸಿಗುತ್ತೆ, ನೀವು ತೆಗೆದುಕೊಳ್ಬೋದು. ಅಥವಾ ಇಲ್ಲ, ನಾನು ಇದನ್ನ ಕ್ಯಾನ್ಸಲ್ ಮಾಡ್ತೇನೆ, ನನಗೆ ಗೊತ್ತಿದೆ ನೆಗೆಟಿವ್ ಆಕ್ಸಲರೇಷನ್ ಅಂದರೆ ರಿಟಾರ್ಡೇಷನ್ ಅಂತ ಹೇಳಿ ಅಂದರೆ ನೀವು ಈ ಒಂದು ಮೆಥಡ್ನ ಅನುಸರಿಸ್ಬೋದು. ಓಕೆ, ಸೊ ಅಲ್ಲಿಗೆ ಈ ಕ್ಲಾಸ್ನಲ್ಲಿ ಐ ಥಿಂಕ್ 4 ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನ ಕಂಟಿನ್ಯೂಷನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.